गुरुं सच्चिदानंदं सदाचारं समाश्रये श्री श्री सच्चिदानंदेन सरस्वती महासद्गुरुभ्यो नमः. ತಮ್ಮ ಜೀವನ ಚರಿತ್ರೆ ಅನ್ನೋದನ್ನ ಅವರ ಸ್ವಹಸ್ತದಲ್ಲಿ ಬರೆದುಬಿಟ್ಟಿದ್ದಾರೆ. ಸ್ವಹಸ್ತಲಿಖಿತ ಜೀವನ ಚರಿತ್ರೆ ಅಂತ ಹೇಳಿ ಪುಸ್ತಕ ಇದು ಬಹಳ ಚೆನ್ನಾಗಿದೆ. ಶ್ರೀಗಳ ಆತ್ಮಚರಿತ್ರೆ ಪುಸ್ತಕದ ಹೆಸರು. ತುಂಬಾ ಒಂದು ಬರೀ ಹಿಸ್ಟಾರಿಕಲ್ ಆಗಿರೋದೇನೆ ಸಾಧಕರಿಗೆ ಮಾರ್ಗದರ್ಶಕವಾಗಿಯೂ ತತ್ವಚಿಂತಕರಿಗೆ ಒಳ್ಳೆ ತತ್ವ ವಿಚಾರ ಪ್ರಚೋದಕವಾಗಿಯೂ ಬಹಳಷ್ಟು ಭಾವುಕರಿಗೆ ಬಹಳಷ್ಟುದಾದಂತಹ ಒಂದು ಕಲ್ಪನೆ ಕೊಡುವುದಾಗಿ ಎಲ್ಲ ರೀತಿಯಾಗಿ ಇದೆ. ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ಸ್ವಾಮಿಗಳವರ ತಂದೆ ಹೆಸರು ನಂಜುಂಡಯ್ಯನವರು ಕೂಗ್ತಾ ಇದ್ದಂತೆ, ಇದು ವ್ಯವಹಾರ ನಾಮ. ಆದ್ರೆ ಅವರ ನಿಜ ನಾಮ ನಾರಾಯಣ ಅಂತ ಹೆಸರಂತೆ. ನಾರಾಯಣ ಅಂತ ಅವರ ಹೆಸರು, ನಂಜುಂಡಯ್ಯ ಅಂತ ವ್ಯವಹಾರ ನಾಮ. ಹಾಗೆ ತಾಯಿಯ ಹೆಸರು ಕೂಡ ಅಚ್ಚಣ್ಣಮ್ಮ ಅಂತ ಕೂಗ್ತಾ ಇದ್ರಂತೆ ಊರಿನವರು, ಅಚ್ಚಣ್ಣಮ್ಮ ಅಚ್ಚಣ್ಣಮ್ಮ ಅಂತ. ಆದ್ರೆ ಹೆಸರು ಮಾತ್ರ ಲಕ್ಷ್ಮೀದೇವಿ ಅಂತ ಹೆಸರು. ಲಕ್ಷ್ಮೀದೇವಿ ನಾರಾಯಣ ಅಂತ ಅವರು. ನಮ್ಮ ಸ್ವಾಮಿಗಳು ಮುಂಚೆ ಅವ್ರು ತುಂಬಾ ತಂದೆ ತಾಯಿನ ಭಾರಿ ಗೌರವ, ಸ್ವಾಮಿಗಳಿಗೆ ಭಾರಿ ಭಕ್ತಿ ಅಂತೆ. ಏನ್ ಬರಿಬೇಕಾದ್ರೂ ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ ಅಂದ್ಕೊಂಡೇ ಬರಿತಾ ಇದ್ರಂತೆ. ಅದು ಅವ್ರಿಗೆ ಅದು ಸ್ವಾಮಿ ಹೇಳ್ಕೊಂಡು, ನಾನು ದಿನ ಏನು ತಂದೆ ತಾಯಿ ನಮಸ್ಕಾರ ಮಾಡ್ತಿರ್ಲಿಲ್ಲ, ಆದ್ರೆ ನನ್ನ ಹೃದಯದಲ್ಲಿ ಮಾತ್ರ ತಂದೆ ತಾಯಿ ವಿಷಯ ಭಾರಿ ಒಂದು ಗೌರವ, ಅಪಾರವಾದ ಪ್ರೇಮ ಇತ್ತು. ಅದೇ ನನ್ನ ತಂದೆ ಕಂಡು ಸ್ವಲ್ಪ ಭಯ ಆಯಿತು ನನಗೆ. ನನ್ನ ತಂದೆಯವ್ರನ್ನ ನನ್ನ ಬಾಲ್ಯದಲ್ಲಿ ತುಂಬಾ ಮುಂಗೋಪಿಗಳು, ಸಿಡುಕು ಹೊಡೆಯೋರು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಅದೇ ಸ್ವಲ್ಪ ದೊಡ್ಡವನಾಗ್ತಾ ನನ್ನ ತಂದೆಯ ಬಗ್ಗೆ ನನಗೆ ಇಲ್ಲ, ಅವರು ಆ ಸ್ವಭಾವದ ಅಲ್ಲ ಆಮೇಲೆ ನಂಗೆ ಗೊತ್ತಾಯಿತು. ಆದ್ರೆ ಬಾಲ್ಯದಲ್ಲಿ ನನ್ನ ತಾಯಿ ಭಾರಿ ಪ್ರೇಮದ ಪಾತ್ರ ಆಗಿದ್ಲು. ತಾಯಿ ಜೊತೆ ಮೂರದ್ದು ನಾನು ತಾಯಿ ಬಿಡ್ತಿರ್ಲಿಲ್ಲ. ತಾಯಿ ಬಿಟ್ಟು ನಂಗೆ ಅಕ್ಕ ಅದು ಒಟ್ಟು 16 ಜನ ಮಕ್ಕಳು ಹುಟ್ಟಿದ್ರಂತೆ. ಅದ್ರಲ್ಲಿ ಉಳಿದವರು 7 ಜನ. ಆ 7 ಜನರಲ್ಲಿ ಹಿರಿಯ ಅಣ್ಣನ ಹೆಸರು ಶ್ರೀಕಂಠಯ್ಯ ಅಂತ, ಎರಡನೇವನ ಹೆಸರು ಶಿವರಾಮಯ್ಯ ಅಂತ, ಮೂರನೇ ಹೆಸರು ಸ್ವಾಮಿಗಳು. ಅವ್ರಿಗೆ ಎಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ ಅಂತ ಹೆಸರು, ವೈ ಸುಬ್ರಾವ್ ಅಂತ. ನಾಲ್ಕನೇವರು ಕೃಷ್ಣಸ್ವಾಮಿ ಅಂತ. ಈಗ 4 ಜನ ಮಕ್ಕಳು ಉಳಿದಿದ್ರು. ಇನ್ನು ಹೋದವರು 9 ಜನ ಹೆಸರು ಬೇಡ, ನಮ್ಗೆ ಚರಿತ್ರೆಗೆ ತಗೊಂಡಿಲ್ಲ. ಇನ್ನು ನಂಜಕ್ಕ ಅನ್ನೋರು ಹಿರಿಯ ಅಕ್ಕನಂತೆ, ನಂಜಕ್ಕ ಅಂತ ಅಂತಿದ್ದಂತೆ. ಎರಡನೇ ಹೆಸರು ತಂಗಕ್ಕ ಅಂತ ಹೋಗ್ತಿದ್ದಂತೆ, ಅವ್ರ ಹೆಸರು ರಂಗಮ್ಮ ಅಂತ ಹೆಸರಂತೆ. ತಂಗಕ್ಕ ಎಲ್ಲ ಹೋಗ್ತಿದ್ದಂತೆ, ಹೆಸರು ಮಾತ್ರ ರಂಗಮ್ಮ ಅಂತ. ಮೂರನೇ ಹೆಸರು ಲಕ್ಷ್ಮಮ್ಮ ಅಂತ. ಅದು ತಾಯಿ ಹೆಸರೇ ಇಟ್ಟಿದ್ದು ಬಹುಶಃ. ಹೌದು, ಏನೋ ಗೊತ್ತಿಲ್ಲ, ಬಹುಶಃ ಮಾತಾಮ ಹೆಸರು ಏನೋ ಇತ್ತಾನೋ, ಲಕ್ಷ್ಮಕ್ಕ ಅಂತ ಇದ್ದಂತೆ. ಆದ್ರೆ ತಂಗಕ್ಕ ಅನ್ನೋರು ಅದೇನು ಬಾಲ್ಯದ ವೈದವ್ಯ ಬಂತು ಏನೋ ಗೊತ್ತಿಲ್ಲ, ತಂದೆ ಮನೆಯಲ್ಲೇ ಬೆಳೀತಾ ಇದ್ರಂತೆ, ಇಲ್ಲೇ ಇದ್ರು. ಅವರಿಬ್ರು ಬೇರೆ ಇದ್ರು, ಯಾರೋ ನಂಜಕ್ಕ ಮತ್ತು ಲಕ್ಷ್ಮಕ್ಕ. ಹಾಗಾಗಿ ಅವರಿಬ್ಬರ ಜೊತೆ ಒಡನಾಟ ಸ್ವಾಮಿಗಳಿಗೆ ತುಂಬಾ ಕಮ್ಮಿ ಅಂತೆ. ಎಷ್ಟೋ ದಿವಸ ಗೊತ್ತೇ ಇರಲಿಲ್ಲ ಅಂದ್ರು, ಹೀಗೂ ಅಕ್ಕ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅಂದ್ರು. ಹಾಗೆ ಅಣ್ಣಂದ್ರ ವಿಷಯದಲ್ಲೂ ಅವ್ರಿಗೆ ಒಬ್ಬ ಕೃಷ್ಣ ಒಬ್ಬನೇ ತಮ್ಮ ನಂಗೆ ಅನ್ಕೊಂಡ್ಬಿಟ್ಟಿದ್ರಂತೆ. ಇಬ್ರು ಅಣ್ಣ ಇದ್ದಾರೆ ಅಂತ ಎಷ್ಟೋ ದಿವಸ ಗೊತ್ತಿರಲಿಲ್ಲಂತೆ. ಅದೇನೋ ಆ ತರಹ ಅವ್ರಿಗೆ ಬೇರೆ ಕಡೆ ಬೆಳೆದಿದ್ರಂತೆ ಅವರು. ಹೀಗೆ ಸ್ವಾಮಿಗಳು ಇದರಲ್ಲಿ ಚಿಕ್ಕಮಗಳೂರಿನಲ್ಲಿ ಕೋಟೆಯಲ್ಲಿ ಹೊಸಮನ ಅಂತ ಒಂದು ಜಾಗ ಅಂತೆ. ಹೊಸ ಮನೆ ಅಂತ. ಹೊಸ ಮನೆ ಅನ್ನೋದು ಬಡಾವಣೆ ಹೆಸರೋ ಅಥವಾ ಆ ಮನೆ ಹೆಸರೋ ಗೊತ್ತಿಲ್ಲ ಅಂತ ಸ್ವಾಮಿಗಳು ಹೇಳ್ಕೊಂಡಿದ್ದಾರೆ. ಹೊಸಮನೆ ಅಂತ ಒಂದು ಏರಿಯಾ ಅಂದ್ರೆ ಸ್ವಾಮಿ ಅದೇ ಬೇಕೊಂಡಿದ್ದಾರೆ. ಈಗ ಹೊಸ ಮನೆ ಆಗಲಿ ಹಳೆಯ ಮನೆ ಆಗಲಿ ಇದ್ದಂತೆ ತೋರ್ಲಿಲ್ಲ. ಹೇಗೆ ಆಗಲಿ ಮಕ್ಕಳು ಹುಟ್ಟುವ ಮನೆಯಲ್ಲ ಅವ್ರಿಗೆ ಹೊಸ ಮನೆಯೇ ಆಗಿರುತ್ತೆ ಅಂತ ಮಾಹಿ ಮಾಡಿದ್ದಾರೆ. ಯಾವ್ಯಾವ ಮಕ್ಕಳು ಎಲ್ಲಿ ಹುಟ್ಟಿದ್ರೆ ಅವ್ರಿಗೆ ಹೊಸ ಮನೆ ಆಗಿರುತ್ತೆ. ಆ ಹೊಸ ಮನೆ ಇರ್ಬೋದು ನನಗೆ, ಆ ಮನೆ ನಾನು ಹುಟ್ಟಿದ್ದೆವು ಅಂತ ಹೇಳ್ತಾರೆ. ಆಮೇಲೆ ಅವ್ರ ತಂದೆಯವರು ಅಲ್ಲಿಂದ ಒಂದು ಸ್ವಾಮಿಗೆ 2-3 ವರ್ಷ ಆದಾಗ ಅಲ್ಲಿವರೆಗೂ ಅಲ್ಲೇ ಇದ್ದಂತೆ. ಅಲ್ಲಿಂದ ಅವ್ರಿಗೆ ಏನೋ ಇದಾಗಿದ್ದಂತೆ. ಅವರು ಸ್ವಾಮಿಗಳು ಇಲ್ಲಿ ಹೇಳಿದ್ದಾರೆ, ಕಳಸದಲ್ಲಿ ತಂದೆ ತಾಯಿ ಶೇಕದಾರರಾಗಿದ್ರು. ಕೆಲಸದಿಂದ ವಿಶ್ರಾಂತಿಯನ್ನು ಹೊಂದಿ ಎಲ್ಲಂಬಳಸೆಗೆ ಹೋದ್ರಂತೆ. ಎಲ್ಲಂಬಳಸೆಗೆ ಹೋಗ್ಬೇಕಾದ್ರೆ 3 ಬಂಡಿ ಮೇಲೆ ಸಾಮಾನು ಮತ್ತೆ ತಾಯಿ ತಂದೆ ಮತ್ತೆ ಅಣ್ಣ ಕೂತ್ಕೊಂಡು ಹೋದ್ರಂತೆ. ಇನ್ನಿಬ್ರು ಅಣ್ಣ ಒಬ್ಬರ ಅಕ್ಕ ಬಂದಿದ್ದು ಕಾಣುತ್ತೆ. ಆದ್ರೆ ಸ್ವಾಮಿಗಳಿಗೆ ಆ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಕುಲ್ಕತ್ತಲ್ಲ, ಅದು ಮರದ ಗಾಡಿ, ಹಾಗೆ ಶಾಕ್ ಅಬ್ಸರ್ ಇಲ್ಲ, ಅದು ರೋಡು ಚೆನ್ನಾಗಿಲ್ಲ. ಅದು ಒಂದು 5-6 ಕಿಲೋಮೀಟರ್ ನಡೆದ ಮೇಲೆ ತುಂಬಾ ಸುಸ್ತಾಗ್ಬಿಡುತ್ತೆ ಗಾಡಿ ಮೇಲೆ ಕೂತವರಿಗೆ. ಸ್ವಾಮಿಗಳಿಗೆ ತುಂಬಾ ಸುಸ್ತಾಗ್ತಿದೆ. ಕ್ಲೇಶದಲ್ಲಿ ಅಳ್ತಾ ಇದ್ರಂತೆ, ತುಂಬಾ ಅಳ್ತಾ ಇದ್ರಂತೆ. ಪಾಪ ತಾಯಿ ಮಧ್ಯೆ ಏನಾದ್ರು ಕೊಡೋದಂತೆ, ಬಾಳೆಹಣ್ಣು ಕೊಡೋದು, ಒಂದು ರೊಟ್ಟಿ ಕೊಡೋದು, ನೀರು ಕೊಡೋದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಂತೆ. ಅದೇ ಬೇಕೊಂಡು ಕ್ಲೇಶದಲ್ಲಿ ಅಳುತ್ತಾ ತಂದೆ ತಾಯಿಗಳನ್ನ ಕರಕರೆಗೊಳಿಸುತ್ತಿದ್ದಂತೂ ನನಗೆ ನೆನಪಿದೆ ಬೇಕೊಂಡಿದ್ದಾರೆ. ಆಮೇಲೆ ಊರಿನ ವರ್ಣನೆ ತುಂಬಾ ಮಾಡಿದ್ದಾರೆ ಗುರುಗಳು.
ಊರಿನಲ್ಲಿ ಯಾವ ರೀತಿ ಇತ್ತು ಎಲ್ಲಂ ಬಳಸೆ ಅಂತ ಬಹಳ ಅಲ್ಲೊಂದು ಒಬ್ಬರೇ ಮೇಷ್ಟ್ರಿದ್ದಂತೆ ಆ ಶಾಲೆಯಲ್ಲಿ. ಆ ನಾಡಿಗರ ಮನೆ ಮತ್ತೆ ಕೆಲವು ಬ್ರಾಹ್ಮಣ ಮನೆ, ಬಸವನ ಗುಡಿ ಇದು ಇತ್ಯಾದಿಗಳೆಲ್ಲ ಇತ್ತು ಅಂತ ಅಲ್ಲಿ ಮಾಡಿದ್ದಾರೆ. ಅಲ್ಲೊಂದು ಸ್ಕೂಲಲ್ಲಿ ಒಬ್ಬ ಮೇಷ್ಟ್ರು ಇದ್ದಂತೆ. ಅವರು ಮರದ ಮೇಲೆ ಎಲ್ಲರೂ ಬರೆಸ್ತಾ ಇದ್ರಂತೆ. ಯಾರಿಗೂ ಸ್ಲೇಟು ಇಲ್ಲ, ಪೆನ್ನು ಇಲ್ಲ, ಬಳಪ ಇಲ್ಲ. ಮರಗಳನ್ನು ಹಾಕೊಳ್ಳೋದು, ಆ ಇನ್ ತಿದ್ದೋದಂತೆ. ಅದನ್ನ ಈ ಬೆಲ್ಲ ಹಿಡ್ಕೊಂಡು ಅಮ್ಕಿ ತಿದ್ದೋದಂತೆ. ಪೆಟ್ಟಾಗ್ತಿತ್ತಂತೆ, ಇದು ರಕ್ತ ಬರಂಗ ಆಗ್ತಿತ್ತಂತೆ, ಜೋರಾಗುತ್ತೆ. ಆಮೇಲೆ ಉಚ್ಚಾರಣೆ ಮಾಡ್ಕೊಂಡು ಬರಿಬೇಕು. ಆ ಅಂತ ಹೇಳ್ಬಿಟ್ಟು ಬರಿಬೇಕು, ಸುಮ್ಮನೆ ಬರೆಯೋದಲ್ಲ. ಆ ಆ ಈ ಅಂತ ಹೇಳ್ಕೊಂಡು ಬರೆಸ್ತಾ ಇದ್ರು. ಆಮೇಲೆ ಕಾಕ್ ತಲಗಟ್ಟು ಕಾ ಕಿಳಿ ಕಾ ಕೊಂಬು ಕು ಹೀಗೆ ಬರಬೇಕೆ ಹೊರತು ಹೀಗೆ ಬಂದ ಕು ಅಂತಂದ್ರೆ ಒಪ್ತಿರ್ಲಿಲ್ಲಂತೆ. ಏನ್ ಮಾಡ್ದೆ? ತಲಗಟ್ಟು ಕೊಟ್ಟ್ಯಾ, ಇಳಿ ಕೊಟ್ಟ್ಯಾ, ಕೊಂಬು ಕೊಟ್ಟ್ಯಾ, ಒಟಸುಳಿ ಕೊಟ್ಟ್ಯಾ, ಏನ್ ಕೊಟ್ಟ್ಯಾ? ಅದೆಲ್ಲ ಬಾಲಲ್ಲಿ ಇದು ಮಾಡ್ಕೊಟ್ಟಿದ್ದಂತೆ. ಬಹಳ ಅವನಿಗೆ ಕಷ್ಟ ಆಗ್ತಿತ್ತಂತೆ. ಮುಂಚೆ ಮನೆಯಲ್ಲಿ ಮಕ್ಕಳಿಗೆಲ್ಲ ಸಹಜ, ಯಾರಿಗೂ ಮುಂಚೆ ಆರಂಭದಲ್ಲಿ ವಿದ್ಯಾಭ್ಯಾಸ ಶಾಲೆನೂ ಇಷ್ಟವಾಗಲ್ಲ. ಅದು ಬೈತಾರೆ. ಅಮ್ಮ ಮಾಡೋಷ್ಟು ಪ್ರೀತಿ ಆ ಮೇಷ್ಟಿಗೆ ಇರಲ್ವಲ್ಲ. ಅವ್ರು ಗದರಿಸಿದಾಗ ಸ್ವಾಮಿಗಳಿಗೆ ಸಾಕ್ಷಾತ್ ರುದ್ರನೇ ಇವನು ಅಂತ ಅಷ್ಟು ಭಯ ಆಗ್ತಿತ್ತಂತೆ. ತುಂಬಾ ಹೆದರ್ಕೊಂಡ್ಬಿಡ್ತಿದ್ದೆ ಸ್ವಾಮಿ. ಮಾತೇ ಆಡದೆ ಎದ್ಬಿಡ್ತಿದ್ದಂತೆ ಸ್ಕೂಲಲ್ಲಿ. ಸುಮ್ಮನೆ ಎದ್ಬಿಡ್ತಿದ್ದೆ, ಮಾತೇ ಆಡ್ತಿರ್ಲಿಲ್ಲಂತೆ. ಅವರು ಆ ಸ್ಕೂಲಲ್ಲಿ ಒಂದಷ್ಟು ವರ್ಷ 3-4 ವರ್ಷ ಆದ್ಮೇಲೆ ತುಂಬಾ ಮಕ್ಕಳ ಜೊತೆ ಆಟ ಆಡೋದು ಇವಾಗೋದು ಎಲ್ಲ ಬಹಳ ಹೇಳ್ಕೊಂಡಿದ್ದಾರೆ. ತೋಟಕ್ಕೆಲ್ಲ 6 ವರ್ಷ ಆದ್ಮೇಲೆ ಸುತ್ತಕ್ಕೆಲ್ಲ ಹೋಗ್ತಿದ್ದಂತೆ. ಊರಿನ ದೇವಸ್ಥಾನ ಸುತ್ತಕ್ಕೆ ಹೋಗೋದು, ಆಮೇಲೆ ಇದಕ್ಕೆಲ್ಲ ಹೋಗೋದು ಎಲ್ಲ ಮಾಡ್ತಿದ್ದಂತೆ. ಅಲ್ಲಿ ಅವ್ರಿಗೆ 6 ವರ್ಷ ಆದ್ರೂ ಚೌಲಾನೇ ಆಗಿರ್ಲಿಲ್ಲಂತೆ ಸ್ವಾಮಿಗಳಿಗೆ. ಅವ್ರ ತಂದೆಗೆ ಚೌಲ ಮಾಡೋಕ್ಕೆ ಅವಕಾಶ ಆಗ್ಲಿಲ್ಲವೋ ಏನಾಯ್ತೋ ಗೊತ್ತಿಲ್ಲ. ಒಂದ್ ಕಡೆ ಏನೋ ಒಂದು ಜ್ವರ ಬಂತು, ಒಂದ್ಸಲ ಇಟ್ಕೊಂಡಿದ್ದು ತಪ್ಪೋಯ್ತು ಅಂತ ಬರ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದ್ಸಲ ಏನೋ ತೊಂದರೆ ಆಗಿದೆ. 6 ವರ್ಷ ಆದ್ರೂ ಚೌಲಾನೇ ಆಗಿರ್ಲಿಲ್ಲ. 10ನೇ ವರ್ಷಕ್ಕೆ ಉಪನಯನವಾಯ್ತಂತೆ ಅವ್ರಿಗೆ. 10ನೇ ವರ್ಷಕ್ಕೆ ಉಪನಯನ ಮಾಡಿದ್ರು. ಉಪನಯನ ಮಾಡಿದ್ಮೇಲೆ ಉಪನಯನದ ಸಮಾರಂಭದಲ್ಲಿ ತುಂಬಾ ಜನ ನೆಂಟರೆಷ್ಟೆಲ್ಲ ಬಂದಿದ್ರು. ನಂಗೆ ಅವಾಗಲೇ ಗೊತ್ತಿತ್ತು ನಮ್ಗೆ ಇಷ್ಟು ಜನ ನಮ್ಮ ನೆಂಟರಿದ್ದಾರೆ ಅಂತ. ಆಮೇಲೆ ನಂಗೆ ಏನೋ ಒಂದು ವಿಶೇಷವಾದ ಸಂಭ್ರಮ ಕೊಡ್ತಾ ಇದ್ರು. ನನ್ನ ಮಾವ ಎತ್ಕೊಂಡಿದ್ರು. ಏನು ಹೀಗೆಲ್ಲ ಮಾಡ್ತಾ ಇರಲ್ಲ ನನಗೆ ಅಂತೇಳಿ ನಂಗೆ ಏನೋ ಬಹಳ ನನಗೆ ಸಂತೋಷ, ಬಹಳ ಖುಷಿ ಆಗ್ತಾ ಇತ್ತು. ನನಗೊಂದು ಟೋಪಿ ಹಾಕಿದ್ರು ಚೌಲ ಮಾಡೋಕ್ಕೆ. ಆ ಟೋಪಿ ಇದು ಮಾಡ್ಕೊಳ್ತಾ ಇದ್ದೆ. ಬಹಳ ಬಾಲೆಲ್ಲ ಆಮೇಲೆ ಇನ್ನೊಬ್ಬ ಅಣ್ಣಂದರ ಪರಿಚಯ ಆಗಿದ್ದು, ಅಕ್ಕನ ಪರಿಚಯ ಆಗಿದ್ದು ಹೆಚ್ಚು ಕಮ್ಮಿ ಹೇಳಿದ್ರೆ ಆ ಟೈಮಲ್ಲೇ ನಂಗೆ ಜಾಸ್ತಿ ಎಲ್ಲ ಪರಿಚಯ ಆಗಿದ್ದು. ಅಲ್ಲಿವರೆಗೂ ನಮ್ಮ ಮನೆಯ ಕುಟುಂಬದಲ್ಲಿ ಅಷ್ಟೇ ಪರಿಚಯ ಆಗಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಹಳ ದೂರಿಯಿಂದ ತಂದೆಯವರು ಉಪನಯನ ಮಾಡಿದ್ರು. ಓಲ್ಗಾದ ಕರೆಸಿದ್ದಂತೆ. ಓಲ್ಗ ಇದು ಡಬ್ಡಾಪು ಎಲ್ಲ ಕರೆಸಿ ಮಾಡಿದ್ದಂತೆ ತಂದೆಯವರು. ಅಷ್ಟು ವಿಜೃಂಭಣೆಯನ್ನು ಮಾಡಿದ್ರು. ಅವ್ರು ಹೇಳ್ಕೊಳ್ಳೋದು, ನಮ್ಮ ತಂದೆಯವರು ಯಾವುದೇ ಫಂಕ್ಷನ್ ಮಾಡಿದ್ರು ಕೂಡ ತುಂಬ ಚೆನ್ನಾಗೇ ಮಾಡೋರು. ಯಾವುದನ್ನು ಕಾಶುಪೋಚಾಗಿ ಮಾಡ್ತಿರ್ಲಿಲ್ಲ. ಅವರ ಇದು ಭಾಳ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಅವರು ಇಸ್ಪೀಟ್ ಆಡೋದು ಅದೆಲ್ಲ ಉಂಟಂತೆ ಅವ್ರ ತಂದೆಯವರಿಗೆ. 2-3 ಸಲ ಇಸ್ಪೀಟೆಲ್ಲ ಇದೆಲ್ಲ ಆಡ್ತಿದ್ರು. ಆದರೆ ದುಡ್ಡಿಟ್ಟು ಮಾತ್ರ ನಮ್ಮ ತಂದೆ ಇಸ್ಪೀಟ್ ಆಡ್ತಿರ್ಲಿಲ್ಲ. ಸುಮ್ಮನೆ ಸ್ನೇಹಿತರೆಲ್ಲ ಹೋಗ್ಬಿಟ್ಟು ಇಸ್ಪೀಟ್ ಆಡ್ತಿದ್ರು ಅಂತ. ಅವ್ರ ತಾಯಿಯವರಿಗೆ ತುಂಬಾ ಈ ಹಳ್ಳಿ ಕಡೆ ಔಷಧಿ ಎಲ್ಲ ಗೊತ್ತಿತ್ತಂತೆ. ಹಸಿರು ಔಷಧಿ ಮಾಡೋದು, ನಾಟಿ ಔಷಧಿ ಮಾಡೋದು, ಜ್ವರಕ್ಕೆ, ಬೇರೆ ಬೇರೆ ಹೊಟ್ಟೆ ತೊಳಸೋದು, ಬೇರೆ ಕೈಕಾಲು ಉಳುಕಿದ್ದಕ್ಕೆ, ಇದಕ್ಕೆ ಲೇಹಾದಿಗಳನ್ನೆಲ್ಲ ಮಾಡ್ತಿದ್ದಂತೆ. ತುಂಬಾ ಪರೋಪಕಾರಿ ಅಂತೆ ಅವ್ರ ತಾಯಿ. ಮಾತ್ರ ಎಷ್ಟೋ ಜನ ಬಾಣಂತನ ಇದಕ್ಕೆ ಹೆರಿಗೆ ಇದಕ್ಕೆ ಹೋಗಿ ಸಹಾಯ ಮಾಡಿ, ಆ ಕಾಲದ ಹಳ್ಳಿಯಲ್ಲೇ ಮನೆಯಲ್ಲೇ ತಾನೆ ಹೆರಿಗೆ ಆಗ್ತಿತ್ತು. ಅವ್ರ ತಾಯಿ ಹೋಗ್ಬಿಟ್ಟು ತುಂಬಾ ಜನಕ್ಕೆ ಹೆರಿಗೆ ಸಹಾಯ ಮಾಡಿ ಅದೆಲ್ಲ ಮಾಡಿಸ್ತಾ ಇದ್ದಂತೆ. ಅವರು ಅಗಲವಾಗಿ ಕುಂಕುಮ ಹಾಕೋತಿದ್ದಂತೆ ಅವ್ರ ತಾಯಿ. ನಮ್ಮ ತಾಯಿ ಆಮೇಲೆ ಇದನ್ನ ಹಚ್ಕೊಂಡ್ರೆ, ಅರಿಶಿನ ಹಚ್ಕೊಂಡ್ರೆ ಅದಿನ್ನೂ ಹಾಗೆ ಇರ್ತಿತ್ತು. ಆ ಬಣ್ಣಕ್ಕೆ ನಮ್ಮ ತಾಯಿ ಮುಖ ಒಂದು ರೀತಿ ಆ ಸಂಜೆ ಹೊತ್ತಿನ ಬೆಳಕು ಬಿದ್ದ ನನ್ನ ತಾಯಿ ಮುಖದ ಮೇಲೆ ಏನೋ ಒಂದು ಕಾಂತಿ ಕಾಣ್ತಿತ್ತು ನನ್ನ ತಾಯಿ ಮುಖದಲ್ಲಿ. ಸ್ವಾಮಿ ವರ್ಣನೆ ಮಾಡ್ಕೊಂಡಿದ್ದಾರೆ. ತುಂಬಾ ಸಾಕ್ಷಾ ಲಕ್ಷ್ಮೀ ದೇವಿಯೇ ನಮ್ಮ ತಾಯಿ ಅಂತ ನಂಗೆ ಆ ರೀತಿ ಭಾಸ ಆಗ್ತಾ ಇತ್ತು. ನಮ್ಮ ತಾಯಿ ಅಂದ್ರೆ ತುಂಬಾ ಹೊಗಳ್ಕೊಂಡಿದ್ದಾರೆ ಸ್ವಾಮಿನ. ಬಹಳ ಒಂದು ಪ್ರೇಮ ಸ್ವಭಾವ, ಬಹಳ ಕರುಣಾ ಸ್ವಭಾವ, ಔದಾರ್ಯ ಸ್ವಭಾವ. ಮನೆಗೆ ಯಾರು ಬಂದು ಕೂಡ ಹಾಗೆ ಕಳಿಸ್ತಿರ್ಲಿಲ್ವಂತೆ. ಮನೆಗೆ ಯಾವ ಅತಿಥಿ ಅಭ್ಯಾಗತ ಬಂದುವೆ ಊಟ ತಿಂಡಿ ಕೊಡ್ದೇನಿಯೇ ಅಥವಾ ಏನಾದ್ರು ಒಂದು ಇದನ್ನ ಕೊಡ್ದೇನಿಯೇ ಹಾಗೆ ಕಳಿಸ್ತಾ ಇರ್ಲಿಲ್ಲ. ಮನೇಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಐಶ್ವರ್ಯ ಇಲ್ಲದೆ ಹೋದ್ರು ಕೂಡ ತುಂಬಾ ಧಾರಾಳ ಇತ್ತು ನಮ್ಮ ತಾಯಿಗೆ ಅಂತ ಬಹಳ ಹೊಳ್ಕೊಂಡಿದ್ದಾರೆ ಸ್ವಾಮಿಗಳು.
ಆಮೇಲೆ ತಾಯಿಯಿಂದಲೇ ಕೆಲವಷ್ಟು ಬಾಯಿಪಾಠ ಎಲ್ಲ ಕಲ್ತ್ಕೊಂಡೆ ನಾನು. ತಾಯಿಯೇ ಹೇಳ್ಕೊಡ್ತಾ ಇದ್ದು ನನಗೆ. ತಾಯಿಯೇ ಮೊದಲ ಗುರು ಅನ್ನೋದಕ್ಕೆ ನನಗೆ ಚೆನ್ನಾಗಿ ಅನ್ವರ್ಥವಾದ ಗುರು ನನ್ನ ತಾಯಿಯೇ ನನಗೆ ಅಂತ. ನಮ್ಮ ಮಗ್ಗಿ ಹೇಳ್ಕೊಡೋದು, ಪಾಠ ಹೇಳ್ಕೊಡೋದು, ಇದು ಕೊಡೋದು ಮಾಡ್ತಿದ್ದಂತೆ. ಆ ತಂಗಕ್ಕ ಮತ್ತು ಬಹಳ ಹೆಚ್ಚಂತೆ ಅವ್ರ ಜೊತೆಲಿ ಬಹಳ ಇರ್ತಂತೆ. ಅಕ್ಕ ತಾಯಿಯೇ ನನಗೆ ಬಹಳ ಹೆಚ್ಚು. ಅಕ್ಕನ ಹತ್ರ ತುಂಬಾ ಹಾಡೆಲ್ಲ ಕಲ್ತ್ಕೊಳ್ತಿದ್ದೆ. ಅಕ್ಕ ತುಂಬಾ ಹಾಡೆಲ್ಲ ಹೇಳ್ತಿದ್ದು, ಅದೆಲ್ಲ ಕಲ್ತ್ಕೊಳ್ತಾ ಇದ್ದೆ ಅಂತ ಅಲ್ಲಲ್ಲಿ ಮಾಡಿದ್ದಾರೆ ಆ ಬಾಲ್ಯದಲ್ಲಿ. ಆಮೇಲೆ 3ನೇ ಕ್ಲಾಸು 4ನೇ ಕಡೂರು ಬಂದೆ. ಅಲ್ಲೊಂದಷ್ಟು ಯಾವುದೋ ಒಂದು ಮನೆ ಇದ್ಕೊಂಡು ಓದ್ದೆ. ಕಡೂರಲ್ಲಿ ಇದರಲ್ಲಿ ಓದ್ದೆ. 6, 7ನೇವರೆಗೂ 12ನೇ ವಯಸ್ಸಿಗೆ 7ನೇ ಕ್ಲಾಸ್ ಏನೋ ಇದಾಯ್ತು. 14ನೇ ವಯಸ್ಸಿಗೆ ಮದುವೆ ಮಾಡ್ಬೇಕು ಅಂತ ನಮ್ಗೆ ಯೋಚನೆ ಮಾಡಿದಂಗೆ. ನಂಗೆ ಏನು ಅಂತ ಗೊತ್ತಿರ್ಲಿಲ್ಲ ಆಗ ಮದುವೆ ಅಂತಂದ್ರೆ. ಅವರು ಯೋಚನೆ ಮಾಡಿ, ನಮ್ಮ ತಾಯಿ ತಂದೆಯಲ್ಲ ಯೋಚನೆ ಮಾಡಿ 14 ವರ್ಷ ಮದುವೆ ಮಾಡಿದ್ರು. ಅವ್ರ ಹೆಸರು ಲಕ್ಷ್ಮೀದೇವಿ ಅಂತ, ವೆಂಕಟಲಕ್ಷ್ಮ ಅಂತ. ವೆಂಕಟಲಕ್ಷ್ಮ ಅಂತ ಅವರ ಹೆಂಡತಿ ಹೆಸರು, ಸ್ವಾಮಿ ಹೆಂಡತಿ ಹೆಸರು. ಅವ್ರ ಊರನ್ನು ಏನೋ ಬರ್ಕೊಟ್ಟಿದ್ದಾರೆ. ತಾಯಿ ಚಂದ್ರಾಯಪಟ್ಟಣ ತಾಲೂಕಿನ ಅಣತಿಯಿಂದ ಬಂದು, ಅಣತಿಯಿಂದ ಊರಂತೆ, ಚಂದ್ರಾಯಪಟ್ಟಣ ಅಣತಿಯಿಂದ ಮಾಡಿದಂತೆ ಅವ್ರನ್ನ. ನಮ್ಮ ತಾಯಿಯನ್ನ ನಮ್ಮ ಮನೆಯ ಗೃಹಲಕ್ಷ್ಮಿ ಎಂದು ಕರೆದ್ರೆ ತಪ್ಪಾಗದು. ನನ್ನ ತಿಳುವಳಿಕೆ ಮಟ್ಟಿಗೆ ಅವ್ರು ಬರುವ ಹೊತ್ತಿಗೆ ಆಗಲೇ ಅವರು ಇದಾಗಿದ್ರು ಅಂತ, ವಯಸ್ಸಾಗಿಬಿಡ್ತು. ನನ್ನ ತಿಳುವಳಿಕೆ ಬರೋ ಹೊತ್ತಿಗೆ ತಾಯಿಗೆ ವಯಸ್ಸಾಗಿತ್ತು ಅಂದ್ರೆ 16 ಜನ ಹೆತ್ತ ಮೇಲೆ ಪಾಪ ಇನ್ನು ಹೇಗಾಗಿರ್ತಾರೆ ಪಾಪ. ಸ್ನಾನಕ್ಕೆ ಒಲೆ ಉರಿ ಹಾಕೋದು, ದನ ಕೊಟ್ಟಿಗೆಯಲ್ಲಿ ಕಸ ತೆಗೆಯೋದು, ದನ ಕರುಗಳಿಗೆ ಮೇವು ಹಾಕೋದು, ಮನೆಯನ್ನು ಗುಡಿಸೋದು, ಸಾರಿಸೋದು, ಬೃಂದಾವನ ಕಟ್ಟೆಗೆ ನೀರು ಹಾಕಿ ತುಳಸಿ ದೇವಿ ಪೂಜೆ ಮಾಡೋದು, ನೀರು ಸೋದೋದು, ಅಡುಗೆ ಸಿದ್ಧಪಡಿಸೋದು ಕ್ರಮಕ್ರಮವಾಗಿ ಮಾಡಿಕೊಂಡು ಬರ್ತಿದ್ರು. ಆಮೇಲೆ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡೋದು, ಹರಳೆಣ್ಣೆ ಅಡಲಿ ಕಾಯಿಸೋದು, ಕೊಬ್ಬರಿ ಎಣ್ಣೆ ತೆಗೆಯೋದು, ಸೀಗೆಕಾಯಿ ಪುಡಿ ಮಾಡ್ಕೊಳ್ಳೋದು, ಹಪ್ಪಳ, ಸಂಡಿಗೆ, ಅರಳು, ಅವಲಕ್ಕಿ, ಹುರುಗಡಲೆ ಮುಂತಾದ ಸಾಮಾನು ಸಿದ್ಧಬೋದು. ಈ ಬಗೆಯ ಕೆಲಸಗಳು ಕೂಡ ಅವರೇ ಮಾಡಿಕೊಳ್ಳುತ್ತಿದ್ದರು. ಕಷ್ಟ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಸಹಾಯಕರಾದ ಆಳುಕಾಳು ಯಾರೂ ನಮ್ಮ ಮನೆಯಲ್ಲಿ ಇರಲಿಲ್ಲ. ನೆರೆಯವರು ಒಬ್ಬರಿಬ್ಬರು ಆಗಾಗ್ಗೆ ಸಹಾಯಕ್ಕೆ ಬರೋದು ಉಂಟು, ಬರ್ತಾ ಇದ್ದರಂತೆ. ಆಗ ಆಳುಕಾಳು ಬೇಕೇ ಇರಲಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ರೀತಿ ನನ್ನ ಬಾಲ್ಯ ಕಳೆದೋಯಿತು. ಆದರೆ ಈಗ ಬೆಳೀತಾ ಇರೋದು 14ನೇ ವರ್ಷಕ್ಕೆ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ರೆ ನಮ್ಮ ಸ್ನೇಹಿತರು ಹಾಸ್ಯ ಮಾಡ್ತಿದ್ರು. ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಹಾಸ್ಯ ಮಾಡಿದ್ರು. ಪಾಪ ಅದನ್ನು ಬಹಳ ಇದಾಗಿ ಹೇಳ್ಕೊಂಡಿದ್ದಾರೆ, ತುಂಬಾ ಇದು ಮಾಡಿದ್ರು. ನನಗೆ ನನ್ನ ಹೆಂಡತಿ ನೋಡಿದ್ರೆ ನನಗೆ ಏನು ಅನ್ನಿಸ್ತಾನೆ ಇರಲಿಲ್ಲ. ನಮ್ಮನ್ನ ಅಕ್ಕ ತಂಗಿಯಾಗಿ ಹಾಗೆ ಕಾಣ್ತಿದ್ದೆ ಅಂದ್ರೆ ಹೆಂಡತಿ ಹಾಗೆ ನಂಗೆ ಅನ್ನಿಸ್ತಾನೆ ಇರಲಿಲ್ಲ. ಅವನು 17ನೇ ವರ್ಷಕ್ಕೆ ಪ್ರಸ್ತಾವ ಮಾಡಿದ್ರಂತೆ, 14, 17ಕ್ಕೆ. ಅವಾಗ ಇವಳಿಗೆ 12, 13 ಆಗಿತ್ತಂತೆ. ಅವಾಗ ನಂಗೆ ನಾಚಿಕೆ ಶುರು ಆಯ್ತು ನನಗೆ. ಅಲ್ಲಿವರೆಗೂ ನಂಗೆ ನಾಚಿಕೆ ಇರಲಿಲ್ಲ. ಸ್ವಾಮಿಗಳು ಎಷ್ಟು ಬಿಚ್ಚು ಬರ್ಕೊಂಡಿದ್ದಾರೆ ಅಂದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ನನಗೆ ಒಂದ್ ಸ್ವಲ್ಪ ನಾಚಿಕೆ ಸಂಕೋಚ ಎಲ್ಲ ತುಂಬಾ ಶುರು ಆಯಿತು. ಆಮೇಲೆ ನಂಗೆ ಇಂಟರ್ಮೀಡಿಯೇಟ್ ಪರೀಕ್ಷೆ ಮಾಡ್ಬೇಕಾಯ್ತು, ಪಾಸ್ ಆಗಲೇ ಇಲ್ಲ. ಆಮೇಲೆ ಇನ್ನೊಂದು ಪರೀಕ್ಷೆಯನ್ನು ಮಾಡ್ಕೊಂಡೆ. ಆಮೇಲೆ ಕೆಲಸಕ್ಕೆ ಸೇರ್ಕೊಳ್ಬೇಕಾಯ್ತು, ಅನಿವಾರ್ಯವಾಯಿತು. ಕೆಲಸಕ್ಕೆ ಸೇರ್ಕೊಂಡು ಕಡೂರು, ಹಾಸನ, ಅರಸೀಕೆರೆ, ಆ ಸುತ್ತಮುತ್ತ, ಆಮೇಲೆ ಕಳ್ಳೂರು ಕಟ್ಟೆ, ಆಮೇಲೆ ಇದು ಏನಪ್ಪ ಹರಿಹರ, ಮೊಳಕಾಲ್ಮೂರು, ತುಂಬಾ ಕಡೆಯಲ್ಲಿ ಚಿತ್ರದುರ್ಗ, ಎಲ್ಲ ಕಡೆಗೂ ಅವರು ಟ್ರಾನ್ಸ್ಫರ್ ಆಗ್ತಿತ್ತಂತೆ. ಹೆಂಡತಿ ಕರ್ಕೊಂಡು ಹೋಗ್ತಾ ಇದ್ದಂತೆ. ಈ ರೀತಿ ಎಲ್ಲಾ ಕಡೆಯಲ್ಲೂ ನಾನು ಕೆಲಸ ಮಾಡ್ತಿದ್ದೆ. ಹೆಚ್ಚುಕಮ್ಮಿ ಅವರಿಗೆ 18, 16, 18 ವರ್ಷದವರೆಗೂ ಹೆಚ್ಚಿಗೆ ವೇದಾಂತದಲ್ಲೂ ಪ್ರವೇಶ ಇಲ್ಲ, ಸಂಸ್ಕೃತ ಗೊತ್ತಿಲ್ಲ ಅಂತ. ಅದು ಸಂಸ್ಕೃತ ಮಾತ್ರ ಪಾಠ ಆ ಕಾಲದಲ್ಲಿ ಇತ್ತಂತೆ. ಸಂಸ್ಕೃತ ಪಾಠವನ್ನು ಒಬ್ಬರು ಹೇಳ್ಕೊಡ್ತಿದ್ದಂತೆ, ಅವ್ರು ಹೇಳ್ಕೊಂಡಿದ್ದಾರೆ. ಸಂಸ್ಕೃತವನ್ನ ಶಬ್ದ, ಅಮರ, ಕ್ರಿಯಾಪದವನ್ನ ಒಬ್ರು ಹೇಳ್ಕೊಡ್ತಾ ಇದ್ರು. ಅದನ್ನ ಹೇಳಿಸ್ಕೊಂಡಿದ್ದೆ. ವಾಕ್ಯ ಹಿತೋಪದೇಶ, ಪಂಚತಂತ್ರ ಅದನ್ನೆಲ್ಲ ಓದಿಸ್ತಾ ಇದ್ರು. ಅದನ್ನ ತಕ್ಕ ಮಟ್ಟಿಗೆ ಸಂಸ್ಕೃತ ವ್ಯುತ್ಪತ್ತಿ ನನಗಿತ್ತು ಅಂತ ಬರ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಎಲ್ಲರಿಗೂ ಸಂಸ್ಕೃತ ಪಾಠ ಕಡ್ಡಾಯವಾಗಿ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ 18, 19ನೇ ವಯಸ್ಸಿನಲ್ಲಿ ಅವರಿಗೆ ಬೆಂಗಳೂರು ಬರ್ಬೇಕಾಯ್ತಂತೆ. ಬೆಂಗಳೂರು ಬಂದಾಗ ಬೆಂಗಳೂರು ವರ್ಗ ಆಯ್ತು. ಅಲ್ಲಿ ಕೆ.ಎ. ಕೃಷ್ಣಸ್ವಾಮಿ ಪರಿಚಯ ಆಯ್ತಂತೆ. ಕೃಷ್ಣಸ್ವಾಮಿ ಪರಿಚಯ ಆದಾಗ ಆ ಸ್ವಾಮಿಗಳಿಗೂ ಅವ್ರಿಗೆ ಕೆಲವು ವೇದಾಂತ ವಿಚಾರದಲ್ಲಿ ಅವ್ರು ಹೇಳ್ತಿದ್ದಂತೆ. ಸ್ವಾಮಿಗಳಿಗೆ ತುಂಬಾ ಅವರಿಂದ ಪ್ರಭಾವಿತರಾದೆ ಅಂತ ಹೇಳ್ಕೊಂಡಿದ್ದಾರೆ. ಕೃಷ್ಣಸ್ವಾಮಿ ಅವರಿಂದ ನಂಗೆ ವೇದಾಂತ ತುಂಬಾ ವಿಚಾರ ಮಾಡ್ತಕ್ಕಂಥದ್ದೇ ಹಾಗೆ ಅಂತ. ಒಮ್ಮೆ ಬೆಂಗಳೂರಿನ ಕಡೂರು ಹೋಗ್ಬೇಕು ಅಂತ ಬರ್ತಿರ್ಬೇಕಾದ್ರೆ ಒಂದು ದಾರಿಲಿ ಒಂದು ಬುಕ್ ಸ್ಟಾಲ್ ಕಂಡಂತೆ. ರೈಲು ತುಂಬಾ ಲೇಟು. ಆ ಕಾಲದಲ್ಲಿ ಬೆಂಗಳೂರಿನ ಕಡೂರು ಬರೋಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರ್ತಿತ್ತಂತೆ, ಅಷ್ಟು ನಿಧಾನ ಅಂತ ರೈಲು. ಅವಾಗ ಕೂತ್ಕೊಂಡು ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು ಅಂಗಡಿ ಅಂತ ಏನಾದ್ರು ಪುಸ್ತಕ ಕೊಡಪ್ಪ ಅಂತ ಕೇಳಿದ್ರಂತೆ.
ಆ 2 ಆಣೆ ಕೊಟ್ಟರಂತೆ. ಆ 2 ಆಣೆ ಕೊಟ್ಟಿದ್ದಕ್ಕೆ ವಿವೇಕ ಚೂಡಾಮಣಿ ಕೊಟ್ಟಂತೆ, ಇನ್ನೇನು ಬರಲ್ಲ ಸ್ವಾಮಿ ಇದಕ್ಕೆ ಅಂತ. ಅದನ್ನ ತಗೊಂಡು ಅವರು ಸ್ವಾಮಿಗಳು ಓದ್ತಾ ಇದ್ರೆ ಅವ್ರಿಗೆ ಆಶ್ಚರ್ಯವಾಯ್ತಂತೆ. ಜಂತೂನಾಂ ನರಜನ್ಮ ದುರ್ಲಭತರಂ ಪುಂಸ್ತಂತತೋ ವಿಪ್ರತ ತಸ್ಮಾನ್ ವೈದಿಕ ಮಾರ್ಗ. ಇದೆಲ್ಲ ನೋಡಿ ಏನಿದು ಇಂಥ ವಿಚಾರ ಇದೆಯಲ್ಲ ಇದರಲ್ಲಿ ಏನಿದು ಅಂತೇಳಿ ಬಹಳ ಆಶೆಗಳು, ಇದನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಓದ್ಬೇಕು ವೇದಾಂತವನ್ನ ಅಂತ ಹೇಳ್ಬಿಟ್ಟು ಬಹಳ ಮನಸ್ಸಿಗೆ ಬಂತಂತೆ ಸ್ವಾಮಿಗಳಿಗೆ. ಹಾಗಾಗಿ ಅವರಿಗೆ ಹೊಸಕೆರೆ ಚಿದಂಬಯ್ಯನವರು ಇನ್ನು ಅನೇಕ ಸ್ನೇಹಿತರು ವೇದಾಂತದಲ್ಲಿ ಆಸಕ್ತಿ ಇರೋರು ಪರಿಚಯ ಆದರು. ಹಾಗಾಗಿ ಅವರಿಂದ ಸ್ವಾಮಿಗಳು ತಕ್ಕಮಟ್ಟಿಗೆ ವೇದಾಂತದಲ್ಲಿ ಚರ್ಚೆ ಮಾಡಿ ಪಡ್ಕೊಂಡ್ಬಿಟ್ಟು ಅವರಿಗೆ 20ನೇ ವರ್ಷಕ್ಕೂ 21ನೇ ವರ್ಷಕ್ಕೂ ವೇದಾಂತದನ್ನ ಭಾಷ್ಯ ಸಮೇತ ಓದ್ಬೇಕು ಅನ್ನುವಂಥ ಒಂದು ಇದು ಬಂತಂತೆ. ಇದಕ್ಕೆ ಭಾಷ್ಯ ಶಾಂತಿ ಮಾಡ್ಕೋಬೇಕು ಅಂತ ಆ ಕಾಲದ ಪದ್ಧತಿ ಇತ್ತು. ಭಾಷ್ಯ ಶಾಂತಿ ಮಾಡ್ಕೋಬೇಕಾದ್ರೆ ಯಾರ ಹತ್ರ ಮಾಡಿಸ್ಕೋಬೇಕು ಅಂತ ಶೃಂಗೇರಿ ಜಗದ್ಗುರು ಹತ್ರ ಮಾಡಿಸ್ಕೊಂಡ್ಬಿಡೋಣ ಅಂತ ಮಾತಾಡ್ಕೊಂಡ್ರಂತೆ 4 ಜನ. ಚಿದಂಬಯ್ಯನವರು, ಕೃಷ್ಣಾಸ್ತ್ರಿಗಳು, ಸ್ವಾಮಿಗಳು, ಇನ್ನೊಬ್ಬರು ಇರೋರು 4 ಜನ. ಅವರು ಸರಿಯಾಗಿ ಶಂಕರ ಜಯಂತಿ ಟೈಮಲ್ಲಿ ಶೃಂಗೇರಿ ಜಗದ್ಗುರುಗಳವರು ಅವಾಗ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರು ಕಾಲಡಿ ಹೋಗಿದ್ರು. ಕಾಲಡಿಗೆ ಹೋಗ್ಬಿಟ್ಟು ಅಲ್ಲೇ ಮಾಡಿಸ್ಕೊಂಬೇಡ, ಇನ್ನೂ ಚೆನ್ನಾಗಾಯ್ತು, ಶಂಕರಾಚಾರ್ಯ ಜನ್ಮಭೂಮಿ ಅದು, ಅಲ್ಲಿ ಮಾಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಹೋದ್ರಂತೆ. ಹೋದು ಪಾಪ ಕಷ್ಟಪಟ್ಕೊಂಡು ಒಂದು ಆ ಕಾಲದ ಇವತ್ತಿನ ಹಾಗೆ ಸುಲಭವಾಗಿ ಹೋಗಕ್ಕೆ ಆಗ್ತಿರ್ಲಿಲ್ಲ. ಹೋಗಕ್ಕೆ 1-2 ದಿನ 2 ದಿನ ಬೇಕಾಗಿತ್ತು. ಆ ಕಾಲಡಿ ಹೋಗಿ ಹೇಗೋ ಹೋದ್ರು. ಹೋದ್ರೆ ಭಾರೀ ಜನ ಬಂದಿದ್ದಂತೆ ಕುಂಭಾಭಿಷೇಕಕ್ಕೆ, ರಾಜಕಾರಣಿಗಳೆಲ್ಲ ಬಂದಿದ್ದಂತೆ. ಅಲ್ಲಿ ಯಾರೋ ಧರ್ಮಾಧಿಕಾರಿ ಹತ್ರ ನಾಳೆ ಶಂಕರ ಜಯಂತಿ ಅನ್ನುವಾಗ ಸ್ವಾಮಿಗಳು ಇವರೆಲ್ಲ ಧರ್ಮಾಧಿಕಾರಿ ಹತ್ರ ಹೀಗೆ ನಾವು ಕರ್ನಾಟಕದಿಂದ ಬಂದಿದ್ದೀವಿ, ನಿಮಗೆ ಭಾಷ್ಯ ಶಾಂತಿ ಆಗ್ಬೇಕು ಅಂತ ಗುರುಗಳಿಂದ ಬಂದಿದ್ದೀವಿ, ಅವ್ರ ಹತ್ರ ಮಾಡಿಸ್ತೀರಾ, ನೀವು ಹೇಳ್ತೀರಾ ಅಂತ. ಅದಕ್ಕೆಲ್ಲ ಪುರುಸತ್ತಿಲ್ಲ, ಇಲ್ಲ ಆಗಲ್ಲ, ಈಗ ಬಹಳ ದೊಡ್ಡ ಕೆಲಸ ಇದೆ, ನಾಳೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾ ಇದ್ದಾರೆ, ರಾಜಕಾರಣಿಗಳು ಬರ್ತಾ ಇದ್ದಾರೆ, ಸ್ವಾಮಿ ತುಂಬಾ ಬಿಸಿ, ಆಗಲ್ಲ ಹೋಗ್ರೋದ್ರಿ, ಅದು ಆಗಲ್ಲ ಅಂದ್ಬಿಟ್ರಂತವ್ರು. ಸ್ವಾಮಿ ತುಂಬಾ ಬೇಜಾರಾಗ್ಬಿಡ್ತಂತೆ. ಅಯ್ಯೋ ಅಷ್ಟು ದೂರನ ಬಂದಿದೀವಲ್ಲ, ಹೀಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಒಂಥರ ಚಿಂತಾಯ ಇದ್ದಲ್ಲೇ ಇದ್ರಂತೆ. ಅದು ರಾತ್ರಿ 7 ಗಂಟೆ 8 ಗಂಟೆ ಹೊತ್ತಲ್ಲಿ ಯಾರೋ ಒಬ್ರು ಸ್ವಾಮಿ ಪರಿಚಯದವರು, ಸ್ವಾಮಿಗಳಿಗೂ ಕೇವಲರಾದವರು ಅವ್ರು ಸಿಕ್ಕಿದ್ರಂತೆ. ಅವ್ರ ಹೆಸರನ್ನು ಬರ್ಕೊಂಡಿದ್ದಾರೆ. ಅವ್ರ ಹತ್ರ ಏನು ಬಂದಿದ್ದು ಏನು ಸಮಾಚಾರ ಕೇಳಿದಾಗ ಹೀಗೆ ಬಂದಿದ್ವಿ, ಆದ್ರೆ ಧರ್ಮಾಧಿಕಾರಿನ ವಿಚಾರಿಸಿದ್ವಿ, ಅವ್ರು ಆಗಲ್ಲ ಅಂತ ಅಂದ್ಬಿಟ್ರು ಅಂತ. ಹೌದಾ, ನಾನೊಂದ್ಸಲ ಹೋಗಿ ಕೇಳ್ತೀನಿ ತಡೀರಿ ಅಂತ ಅವ್ರು ಹೋದ್ರಂತೆ. ಅವ್ರು ಹೋಗಿ ಸ್ವಾಮಿಗಳಿಗೆ ಫಲಾರ ಆಗಿತ್ತಂತೆ, ರಾತ್ರಿ ಉಪಹಾರ ಮಾಡ್ಕೊಂಡಿದ್ದಾಗಿತ್ತು, ಕೇಳಿದಂತೆ. ಅಯ್ಯೋ ಅವಶ್ಯವಾಗಿ ಆಗಲಿ, ಇಲ್ಲಲ್ಲೇ ಇನ್ನೆಲ್ಲಿ ಮಾಡ್ಬೇಕು ಭಾಷ್ಯ ಅಂತಿಯನ್ನ, ಭಾಷ್ಯ ಜನ್ಮಭೂಮಿ ಜನ್ಮಭೂಮಿ ರೀ ಎಂಬಂದಂತೆ ಗುರುಗಳು. ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರು ಅವರೇ ಅಲ್ಲ, ಇನ್ ಯಾರ್ಯಾರು ಮಾಡ್ಕೊಳ್ತಾರೆ ಎಲ್ರನ್ನೂ ಎಲ್ರಿಗೂ ಮಾಡಿಸ್ತೀನಿ ಅಂದ್ರಂತೆ. ಅವ್ರು ಬಂದ್ಬಿಟ್ಟು ಸ್ವಾಮಿ ಹತ್ರ ಹೇಳಿದ್ರು, ಹೀಗೆ ಮಾಡಿಸ್ತಾರಂತೆ, 7 ಗಂಟೆಗೆ ರೆಡಿಯಾಗಿರ್ಬೇಕಂತೆ, ಮಾಡಿಸ್ತಾರೆ. ಭಾರಿ ಖುಷಿ ಆಗ್ಬಿಡ್ತಿತ್ತು ಸ್ವಾಮಿಗಳಿಗೆ. ಒಬ್ಬ ಸಾರ್ಥಕ ಆಯ್ತಲ್ಲ ನಾವು ಬಂದಿದ್ದು ಅಂದ್ಬಿಟ್ಟು ಭಾಳ ಬೇಗ 5 ಗಂಟೆಗೆ ಎದ್ಬಿಟ್ಟು ಆ ಪೂರ್ಣಾದಿ ಸ್ಥಾನಕ್ಕೆ ಹೋಗಿ ಅನುಷ್ಠಾನ ಮಾಡ್ಕೊಂಡು, ಅದು ಪೂರ್ಣಾದಿ ಮಸ್ಲೆ ಇದೆ ಅಂತ ಸ್ವಾಮಿ ಬರ್ಕೊಂಡಿದ್ದಾರೆ. ಆ ಹಿಂದಿನ ದಿವಸ ಯಾವತ್ತೋ ಒಂದು ದಿವಸ ಒಂದು ಹುಡುಗನು ಯಾವುದೋ ಒಂದು ಮಸ್ಲೆ ಎಳ್ಕೊಂಡ್ಬಿಡ್ತು ಅಂತ ಕಥೆ ಆಗ ಗುಲ್ಲ ಆಗ್ಬಿಟ್ಟಿತ್ತಂತೆ. ಅವತ್ತು ಸ್ನಾನ ಮಾಡ್ಕೊಂಡು ಬಂದು 7 ಗಂಟೆಗೆಲ್ಲ ರೆಡಿ ಆಗಿದ್ದಂತೆ. ಗುರುಗಳು ಬಂದಂತೆ, ಅಲ್ಲಿ ಪ್ರಸ್ಥಾನ ಪುಸ್ತಕವನ್ನು ಮಠದ ಪಾದುಕೆಯನ್ನು ಗುರುಗಳ ಪಾದುಕೆಯನ್ನು ಇಟ್ಟು ಅವ್ರಿಗೆಲ್ರಿಗೂ ಪೂಜೆ ಮಾಡಿಸಿ, ಗುರುಗಳೇ ಒಬ್ಬ ಪುರೋಹಿತ ಪೂಜೆ ಮಾಡಿಸಿ ಅಲ್ಲೇ ಕೂತಿದ್ದಂತೆ. ಮಾಡಿಸ್ಬಿಟ್ಟು ಎಲ್ಲ ಆಮೇಲೆ ದಶಶಾಂತಿಯನ್ನು ಹೇಳ್ಕೊಟ್ಟು ಭಾಷ್ಯದ 1-2 ವಾಕ್ಯಗಳನ್ನು ಓದಿಸಿಬಿಟ್ಟು ಉತ್ತರ ಶಾಂತಿಯನ್ನು ಹೇಳಿ ಉತ್ತರ ಪೂಜೆಯನ್ನು ಮಾಡಿಸಿದಂತೆ. ಗುರುಗಳೇ ಖುದ್ದು 1 ಗಂಟೆ ಆಯ್ತಂತೆ ಪೂಜೆ. ಇದು ತುಂಬಾ ಸಿಟ್ಟು ಬಂದ್ಬಿಡ್ತಂತೆ ಧರ್ಮಾಧಿಕಾರಿಗಳಿಗೆ. ನಾನು ಇಲ್ಲ ಅಂತ ಹೇಳಿದ್ದೆ, ಆದ್ರೂ ಕೂಡ ಮಾಡಿಸ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗಂಟು ಮುಖ ಹಾಕೊಂಡು ನೋಡ್ತಿದ್ದಂತೆ ಸ್ವಾಮಿಗಳನ್ನು, ಚಿದಂಬರ ಎಲ್ಲರನ್ನೂ ಭಾರಿ ಕೋಪ ಮಾಡ್ಕೊಂಡು ನೋಡ್ತಿದ್ದೆ. ಅವರಿಗೆ ನಾನಿಲ್ಲ ಅಂದ್ಮೇಲೂ ಮಾಡಿಸ್ಕೊಂಡಿದ್ದಾರೆ ಇವರು ಅಂತ ಆ ಕೋಪ, ನನ್ನನ್ನು ಓವರ್ಟೇಕ್ ಮಾಡಿದ್ದಾರೆ ಇವರು ಅಂತ. ಆದ್ರೆ ಅವತ್ತು ಭಾರಿ ಖುಷಿ ಆಯ್ತಂತೆ ಸ್ವಾಮಿ. ಆಮೇಲೆ ಅವ್ರ ಗುರುಗಳೇ ಸ್ವಾಮಿಗಳನ್ನ ಕೇಳಿದ್ರಂತೆ, ಏನು ಬರೀ ಭಾಷ್ಯ ಶಾಂತಿ ಸಂಸ್ಕಾರ ಅಂತ ಮಾಡಿಸ್ಕೊಳ್ತಾ ಇದ್ದೀರೋ, ನಿಜವಾಗಿ ಭಾಷ್ಯ ಓದ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳಿದಂತೆ. ಇಲ್ಲ ಭಾಷ್ಯ ಓದ್ಬೇಕು ಅಂದ್ಕೊಂಡಿದೀವಿ, ಪ್ರಸ್ಥಾಂತವಾಗಿ ಗುರುಮುಖ ಓದ್ಬೇಕು. ಯಾರ ಹತ್ರ ಓದ್ತೀರಾ, ಎಲ್ಲಿ ಓದ್ತೀರಾ ಅಂತ ಕೇಳಿದಂತೆ. ಅದೇ ಬೆಂಗಳೂರಲ್ಲಿ ಇದಲ್ಲ ಹಾನಗಲ್ ಮಹಾಮಹೋಪಾಧ್ಯಾಯ ವಿರೂಪಾಕ್ಷಾಸ್ತ್ರಿ, ಕರೆಕ್ಟ್ ಜಾಗ, ಸರಿಯಾದ ವ್ಯಕ್ತಿ, ಅಲ್ಲೇ ಹೇಳಿ ಹೋಗಿ ಅವ್ರ ಹತ್ರನೇ ಹೇಳಿಸ್ಕೊಳ್ಳಿ. ಅವ್ರು ವಿದ್ಯಾವಂತ, ಅವ್ರ ವ್ಯಾಕರಣ, ಮೀಮಾಂಸ, ವೇದಾಂತದಲ್ಲಿ ಅದ್ವಿತೀಯ ಪಾಂಡಿತ್ಯ ಉಳ್ಳವರು, ಅವ್ರ ಮಹಾತ್ಮರು, ಅವರು ಅದ್ಭುತರಿಟ್ಟಿದ್ರು. ಅವ್ರ ಹತ್ರನೇ ಹೇಳಿಸ್ಕೊಳ್ಳಿ ಮಹಾನ ಅವರು ಮಂತ್ರಾಕ್ಷರ ಕೊಟ್ಟು, ಶಂಕರಾಚಾರ್ಯ ಪೂರ್ಣ ಅನುಗ್ರಹವಾಗಲಿ ನಿಮಗೆ ಅಂತ ಹೇಳಿ ಹೇಳ್ಬಿಟ್ಟು ಆ ಮಂತ್ರಾಕ್ಷರ ಕೊಟ್ಟಂತೆ ಸ್ವಾಮಿಗಳಿಗೆ. ಸ್ವಾಮಿಗಳು ಅದನ್ನ ಹೇಳಿದ್ರೆ ಶಂಕರ ಗುರುಗಳೇ ಅವ್ರು ಎಂಥವ್ರು ಅಂದ್ರೆ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳು ಅಂತಂದ್ರೆ ಸಾಕ್ಷಾತ್ ಪರಮೇಶ್ವರ ಬಂದು ಸ್ವಪ್ನದಲ್ಲಿ ಶಿವಪಂಚಾಕ್ಷಿ ಉಪದೇಶ ಮಾಡಿದಂತೆ ಅವರಿಗೆ. ಆ ಗುರುಗಳಿಗೆ ಅವ್ರಿಗೆ ಅಂಥ ಸ್ವಪ್ನ ಬಂದಿದ್ದಾರೆ, ಪರಮೇಶ್ವರನೇ ಬಂದ್ಬಿಟ್ಟು ಶಿವಪಂಚಾಕ್ಷಿ ಉಪದೇಶ ಮಾಡಿದಂತಹ ಮಹಾ ಸ್ವಾಮಿಗಳು. ಅವರು ಶಂಕರಾಚಾರ್ಯ ಅನುಗ್ರಹದ ಮೇಲೆ ಖಂಡಿತ ಪೂರ್ಣ ಇರುತ್ತೆ, ಆಶೀರ್ವಾದ ಮಾಡಿದೀನಿ, ಹೋಗಿ ಕಲೀರಿ ಅಂತ ಕಳ್ಸಿಕೊಟ್ರು. ಅವ್ರು ಮಧ್ಯಾಹ್ನ ಅವತ್ತು ಶಂಕರ ಜಯಂತಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಎಲ್ಲ ಹೊಟ್ಟು ಬಂದಂತೆ.
ಬಂದು ಬೆಂಗಳೂರು ಬಂದಾಗ ಅವರು ಚಾಮರಾಜೇಂದ್ರ ಪಾಠಶಾಲೆಯಲ್ಲಿ ಅವರು ಪಾಠ ಹೇಳ್ತಿದ್ದಂತೆ. ಇವರು ಪ್ರತಿನಿತ್ಯ ಬೆಳಗ್ಗೆ ಸ್ವಾಮಿಗಳಿಗೆ ನೋಡಿ ಆಶ್ಚರ್ಯ, ಒಂದು ಪ್ರಸ್ಥಾಂತ್ಯ ಭಾಷೆ ಮೂಲಕ ಬೆಂಗಳೂರಿನ ಟ್ರಾನ್ಸ್ಫರ್ ಆಗಲಿಲ್ವಂತೆ ಅವರಿಗೆ, ಬೆಂಗಳೂರಲ್ಲೇ ಇದ್ದಂತೆ. ಭಗವಂತನಿಗೆ ಏನು ಇವರಿಗೆ ಯಾದೃಶಿ ಭವಿತವ್ಯತಾ ಸಹಾಯ ತಾದೃಶಾಯವ ಅಂತ ಹೇಳಿ ಇವರಿಗೆ ಏನೇನು ಆಗ್ಬೇಕೋ ಭಗವಂತ ಹಾಗೆ ಒದಗಿಸ್ಕೊಡ್ತಾ ಇದ್ದಂತೆ. ಪ್ರಸ್ಥಾಂತ್ಯ ಭಾಷ್ಯವನ್ನು ಇವರು ವಿರೂಪಾಕ್ಷಾಸ್ತ್ರಿಗಳು ಭಾರೀ ಉದ್ದಾಮ ಪಂಡಿತ ಆದರೂ ಕೂಡ ಇವರು ಅಷ್ಟೊಂದು ಯಜ್ಞಾಗಾದಿಗಳನ್ನ ಶ್ರೌತಾದಿಗಳನ್ನ ಅಧ್ಯಯನ ಮಾಡಿಲ್ಲ. ಇವರು ತುಂಬಾ ಆಳ ಹೇಳಿದ್ರೆ ಅರ್ಥವಾಗಲ್ಲ ಅಂತ ಹೇಳ್ಬಿಟ್ಟು ಭಾಷ್ಯಕ್ಕೆ ಸರಳವಾದ ಅರ್ಥ ಹೇಳ್ಕೊಂಡು ಹೋದ್ರಂತೆ. ವ್ಯಾಖ್ಯಾನವನ್ನು ಮುಟ್ಲೇ ಇಲ್ವಂತೆ ಅವರು. ಅಂದ್ರೆ ಆನಂದಗಿರಿಯನ್ನಾಗಲಿ ಭಾಮತಿ ಯಾವುದನ್ನು ಮುಟ್ಟದೇನೆಯೇ ಬರೀ ಭಾಷ್ಯಕ್ಕೆ ವಿಶೇಷಾರ್ಥ ಭಾಷ್ಯಾರ್ಥ ಹೇಳ್ಕೊಂಡು ಹೋದಂತೆ. ಪ್ರಸ್ಥಾಂತ್ಯ ಭಾಷೆಯೂ ಮುಗಿದಂತೆ. ಸರಿಯಾಗಿ ಆದ್ಮೇಲೆ ಶ್ರೀಪಾದ ಶಾಸ್ತ್ರಿಗಳು ಅಂತ ಇರಬೇಕು, ಅವರೊಬ್ರು ತಮಿಳ್ನಾಡಿನವರು. ಅವರು ಮೀಮಾಂಸಾ ವ್ಯಾಕರಣ ಈ ಪಾಠ ಹೇಳ್ತಿದ್ದೆ, ನ್ಯಾಯ ಪಾಠ ಹೇಳ್ತಿದ್ದಂತೆ. ಆ ಪಾಠಕ್ಕೂ ಸ್ವಾಮಿ ಹೋಗ್ತಿದ್ದಂತೆ. ಸಂಜೆ ಒಂದು ಪಾಠ, ಬೆಳಗ್ಗೆ ಪಾಠ ಆಗ್ತಿತ್ತಂತೆ. ಅವರಿಂದ ಮೀಮಾಂಸಾ ಪಾಠ, ವ್ಯಾಕರಣ ಪಾಠ ಇದೆಲ್ಲ ಪಾಠ ಹೇಳ್ತಿದ್ದೆ. ತರ್ಕ ಪಾಠವೆಲ್ಲ ಆಗಿತ್ತು ಸ್ವಾಮಿಗಳಿಗೆ. ಅಷ್ಟು ಪಾಠವನ್ನು ಹೇಳಿಸ್ಕೊಂಡು ಅವರು ಪ್ರಸ್ಥಾಂತ್ಯ ಭಾಷೆ ಮುಗಿದ ಮೇಲೆ ಕೃಷ್ಣಸ್ವಾಮಿಯವ್ರ ಹತ್ರ ಹೋದ್ರು. ಅವ್ರು ಚಾಮರಾಜಪೇಟೆಯಲ್ಲಿ ಇದ್ದಂತೆ ಕೃಷ್ಣಸ್ವಾಮಿಯವರು. ಸ್ವಾಮಿಗಳು ಅಲ್ಲೇ ಹತ್ರದಲ್ಲೇ ರೂಮ್ ಮಾಡ್ಕೊಂಡಿದ್ದಂತೆ, ವಾರಾನ್ನ ಮಾಡ್ಕೊಂಡಿದ್ದಂತೆ ಸ್ವಾಮಿಗಳು. ಅವರು ಸ್ವಾಮಿಗಳು ವಾರಾನ್ನವನ್ನ ಕೃಷ್ಣಸ್ವಾಮಿಯವರೇ ಗೊತ್ತು ಮಾಡಿದ್ದಂತೆ. ಇಂತಿಂತ ಮನೆಗೆ ಹೋಗ್ರಿ ಸುಬ್ರಾಯರೇ ಮಾಡಿ. ಸ್ವಾಮಿಗಳ ಬುದ್ಧಿವಂತಿಕೆಯನ್ನು ವಿಚಾರ ಕ್ರಮವನ್ನು ತುಂಬಾ ಮೆಚ್ಚಿದ್ದಂತೆ ಕೃಷ್ಣಸ್ವಾಮಿಯವರು. ಬಹಳ ಆಳವಾಗಿ ವಿಚಾರ ಮಾಡ್ತಾರೆ, ತುಂಬಾ ನಿಷ್ಠೆ ಇದೆ ಅಂತ. ಸ್ವಾಮಿಗಳವರು ಅವರು ಸಾಧನೆ ಬರ್ಕೊಂಡಿದ್ದಾರೆ. ಪ್ರತಿನಿತ್ಯ 4-4:15 ಒಳಗೆ ಹೇಳೋದಂತೆ. ಎದ್ದು ಶೌಚಾದಿ ಮುಗಿಸ್ಕೊಂಡೆ ಪ್ರತಿನಿತ್ಯ ಸಹಸ್ರ ಗಾಯತ್ರಿ ಜಪ ಮಾಡದೇ ಇರೋ ದಿವಸ ಇಲ್ಲಂತೆ. ಬೆಳಗ್ಗೆ ಪ್ರತಿನಿತ್ಯ ಸಹಸ್ರ ಗಾಯತ್ರಿ ಜಪ ಮಾಡೋದು. ದೇವ್ರ ಪೂಜೆ, ರುದ್ರ ಚಮೆ ಪುರುಷ ಪೂಜೆ ಮಾಡೋದಂತೆ ಅವರು ಪ್ರತಿನಿತ್ಯ. ಸೋಮವಾರ ಏಕಾಶಿವಾರ ರುದ್ರಾಭಿಷೇಕ ಮಾಡ್ತಿದ್ರಂತೆ ನೋಡಿ. ಭಾನುವಾರ ಪ್ರತಿ ಭಾನುವಾರ ಅರುಣಪೂರ್ವಕ ಸೂರ್ಯ ನಮಸ್ಕಾರ ಮಾಡ್ತಿದ್ರಂತೆ ಸ್ವಾಮಿ. ಅಷ್ಟು ಅನುಷ್ಠಾನವಂತರು. ಪ್ರತಿನಿತ್ಯ ಸಂಜೆ 7ರಿಂದ 7:15 7:30 ಭಜನೆ ಮಾಡೋದು. ಸ್ವಾಮಿ ಒಬ್ಬರೇ ಮಾಡ್ತಿದ್ದಂತೆ. ಅವ್ರ ಹೆಂಡತಿಯ ಮಕ್ಕಳು ಕುಡಿಸ್ಕೊಂಡು ಮಾಡೋದ್ರಿಂದ ಒಬ್ಬರೇ ಮಾಡ್ತಿದ್ದಂತೆ. ಪ್ರತಿನಿತ್ಯ ಸ್ತೋತ್ರ ಪಾಠ ಹೇಳ್ಕೊಳ್ಳೋದು. ಎಷ್ಟು ಭಗವದ್ಭಕ್ತಿ ಇತ್ತು ಸ್ವಾಮಿಗಳಿಗೆ ಅಂತಂದ್ರೆ, ಬಹಳ ಪರಮಾತ್ಮನ ಅಸನ್ಯವಾದ ಪ್ರೇಮ ಮತ್ತೆ ತತ್ವದಲ್ಲಿ ಭಾರಿ ನಿಷ್ಠೆ ಇತ್ತು. ಇದ್ದಂತಹ ಇವರಿಗೆ 1909 ಇಸ್ವಿಯಲ್ಲಿ ಯಾರು ಚಿದಂಬಯ್ಯನವರು, ಹೊಸಕೆರೆ ಚಿದಂಬಯ್ಯನವರು ಕೃಷ್ಣಾಸ್ತ್ರಿಗಳು ಒಂದು 4-5 ಜನ ಗೋಂದಾಳಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಂತೆ. ಸ್ವಾಮಿಗಳು ನೀವು ಹೋಗ್ರಿಪ್ಪ, ನಾನು ಬರಲ್ಲ. ಸ್ವಾಮಿಗೆ ಇದಿತ್ತಲ್ಲ, ಸ್ಕೂಲ್ ಇತ್ತಲ್ಲ, ಆ ಬ್ರಿಟಿಷ್ ಗೌರ್ಮೆಂಟ್ ಅವಾಗ ಇದ್ದಿದ್ದು ಬಹಳ ಸ್ಟ್ರಿಕ್ಟ್ ಇತ್ತು. ಅಲ್ಲಿ ರಜಾ ಕೊಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಸುಮ್ಮನೆ ರಜಾ ಹಾಕಿದ್ರೆ ಕೆಲಸ ತೆಗೆದು ಬಿಡ್ತಿದ್ರಂತೆ. ಬಹಳ ಬಿಗಿ ಇತ್ತಂತೆ. ಅಯ್ಯೋ ನಾನು ಬರಲ್ಲಪ್ಪ, ನಂಗೆ ಇದಾಗುತ್ತೆ ಅಂತ. ಇಲ್ಲ ನೀನು ಬರಲೇಬೇಕು ಬಾಬಾ ಅಂತ ಹಠ ಮಾಡ್ತಿದ್ದಾರೆ. ಸ್ವಾಮಿಗಳಿಗೆ ತುಂಬಾ ದಾಕ್ಷಿಣ್ಯ ಅವರಿಗೆ. ಅಲ್ಲೇ ಅನ್ನೋಕ್ಕಾಗ ಹೇಳಿದಂತೆ 1-2 ಸಲ, ಅದು ಕೇಳಿಲ್ಲ. ಅವ್ರು ಏನ್ ಮಾಡಿದಂತೆ ನೋಡು, ಗುರುವಾರ ಶುಕ್ರವಾರ ರಜಾ ಹಾಕು, ಶನಿವಾರ ಒಪ್ಪತ್ತೆ, ನಾವು ಗುರುವಾರ ಹೋಗ್ಬೇಡ, ಹೋಗ್ಬಿಟ್ಟು ಭಾನುವಾರ ಬಂದ್ಬೇಡ, ಬೇಗ ರೈಲಲ್ಲಿ ಹೋಗ್ಬಿಟ್ಟು ಬಂದ್ಬೇಡ, ನಿಂಗೆ ಸೋಮವಾರ ಮತ್ತೆ ಅಟೆಂಡ್ ಮಾಡ್ಬೋದು ಅಂತ ಪ್ಲಾನ್ ಹೇಳ್ಕೊಟ್ರಂತೆ. ಕೊನೆಗೆ ಇನ್ನು ಸ್ವಾಮಿಗಳು ಇನ್ನು ಆಗಲ್ಲ ಅಂತ ಇನ್ನು ಹೇಳಕ್ಕಾಗಲ್ಲ ಅಂದ್ಬಿಟ್ಟು ಒಪ್ಕೊಂಡ್ಬಿಟ್ಟು ರೆಡಿಯಾಗಿ ಹೊರಟ್ಬಿಟ್ರಂತೆ. ರಜಾ ಹಾಕ್ಬಿಟ್ಟು ಹೋದ್ರು. ಹೋದ್ರೆ 1909 ಇಸ್ವಿ ರಾಮನವಮಿ ಟೈಮು. ಗೋಂದಾಳಿಗೆ ಹೋಗಿದ್ದಾರೆ. ಲಕ್ಷಾಂತರ ಜನ ಬಂದ್ಬಿಟ್ಟಿದಾರಂತೆ. ಜನ 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 ಅಂದ್ರೆ ಜನಸ್ತೋಮ ಗೋಂದಾವಳಿಲಿ. ಸ್ವಾಮಿಗಳಿಗೆ ಅಯ್ಯೋ ಈ ಜನರ ಸ್ತೋಮದಲ್ಲಿ ನಮ್ಗೆ ಭೇಟಿ ಆಗತ್ತಾ, ಅವ್ರದ್ದು ನಮ್ಮನ್ನು ಮಾತಾಡಿಸ್ತಾರಾ ಆಗ್ತಾರಾ ಅಂತ ಸ್ವಾಮಿಗಳು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರಂತೆ. ಏನು ಇದು ಅಂತ ಆಗ ಅಂದ್ಕೊಂಡಿದ್ರೆ ಏನು ಆಶ್ಚರ್ಯ ಅಂತಂದ್ರೆ, ರಾಮನವಮಿ ದಿವಸ ಮಹಾರಾಜರು ಎಲ್ಲರೂ ರಾಮತಾರಕ ಮಂತ್ರೋಪದೇಶ ಕೊಡೋದಂತೆ. ಅದೊಂದು ಇದು ಇಟ್ಕೊಂಡಿದ್ರು, ರಾಮನವಮಿ ದಿವಸ ರಾಮತಾರಕ ಉಪದೇಶ ಕೊಡ್ಬೇಕು ಅಂತ. ಬೆಳಗ್ಗೆ 6:30-7ಕ್ಕೆ ಶುರುವಂತೆ, 11 ಗಂಟೆವರೆಗೂ 12 ಗಂಟೆವರೆಗೂ ಕೊಡೋದಂತೆ. ಇಷ್ಟೇ, ಶ್ರೀರಾಮ್ ಜಯರಾಮ್ ಜೈ ಜಯರಾಮ್. ಒಂದು ಅವರು ಕಪ್ಪನೆ ಇಟ್ಕೊಂಡಿದ್ದೆ, ಒಂದು ಇದು ಶಾಲು ಹೀಗೆ ಮುಚ್ಚೋದು, ಕಿವಿ ಬೆಳಗ್ಗೆ ಹೇಳೋದು, ಹೋಗೋಣೋದು ಹೇಳೋದು ಮಾಡಿ. ಈಗ ನಮ್ಮ ಸ್ವಾಮಿಗಳಿಗೆ ಉಪದೇಶ ಕೊಡಬೇಕಾದ್ರೆ ಅದೇ ರೀತಿ ಎಲ್ರಿಗೂ ಕೊಟ್ಟಾಗೇನೆ ಮೆಲ್ಲಗೆ ಶ್ರೀರಾಮ್ ಜಯರಾಮ್ ಜಯಂ ಬಲಗೈಲಿ ಹೇಳಿದ್ದಾರೆ. ಆ ಸ್ವಾಮಿಗಳಿಗೆ ಮಾತ್ರ ಒಂದು ಲೌಡ್ ಸ್ಪೀಕರ್ ಇಟ್ಟು ಹೊಡೆದಂಗೆ ಆಯ್ತಂತೆ. ಸ್ವಾಮಿಗಳಿಗೆ ಚುಳ್ಳು ಅಂತ ಆಗಿದೆ, ಏನು ಹೀಗೆ ಹೇಳಲ್ಲ ಇವರು ಅಂದ್ಬಿಟ್ಟು, ಯಾಕೆ ಇಷ್ಟು ಜೋರಾಗಿ ಉಪದೇಶ ಕೊಡ್ತಾರೆ, ನಮ್ಮ ಕಡೆಲ್ಲ ಹಾಗೆ ಉಪದೇಶ ಕೊಡಲ್ವಲ್ಲ, ಮೆಲ್ಲಿಗೆ ಹೇಳ್ತಾರಲ್ಲ, ಇವ್ರು ಯಾಕೆ ಅಷ್ಟು ಜೋರ ಕೊಡ್ತಾರೆ ಅಂತ ಸ್ವಾಮಿಗಳು ವಿಚಾರಿಸಿದಂತಲ್ಲಿ. ಇಲ್ವಲ್ಲ, ಜ್ವರ ಕೊಡಲ್ವಲ್ಲ, ಮೆಲ್ಲಿಗೆ ಹೇಳ್ತಾರಲ್ಲ, ನಿಮ್ಗೂ ನಾವೆಲ್ಲ ಅಲ್ಲೇ ಇದ್ವಲ್ಲ, ನಿಮ್ಗೆ ಕೊಡುವಾಗ ನಮ್ಗೆ ಯಾರು ಕೇಳಿಸ್ಲೇ ಇಲ್ವಲ್ಲ, ಏನು ಹೀಗೆ ಹೇಳ್ತಾರಲ್ಲ ಅಂತ. ಅವಾಗ ಸ್ವಾಮಿಗಳಿಗೆ ನನಗೇನೋ ಒಂದು ಅನುಗ್ರಹ, ವಿಶೇಷ ಅನುಗ್ರಹ ಆಗಿದೆ, ಒಂದು ಶಕ್ತಿಪಾತ ಆಗಿದೆ ಮಹಾರಾಜರದ್ದು ಅಂತ ಸ್ವಾಮಿಗಳು ಅಂದ್ಕೊಂಡ್ರಂತೆ.
ಎಷ್ಟರ ಮಟ್ಟಿಗೆ ಆಯ್ತಂತೆ ಅಂದ್ರೆ ಅವತ್ತು ಉಪದೇಶ ಕೊಟ್ಟಿದ್ದು ಸ್ವಾಮಿ ಆಮೇಲೆ ಜಪ ಮಾಡ್ತಿಲ್ಲ ಹೆಚ್ಚಿಗೆ ಆ ಜಪ ಮಾಡಿಸ್ತಾ ಇತ್ತಂತೆ. ಅದೇ ಆ ಉಪದೇಶ ಕೊಟ್ಟಿದ್ದು ಅದೇ ಜಪ ಮಾಡಿಸ್ತಾ ಇತ್ತಂತೆ ಇವ್ರ ಸ್ವಾಮಿಗಳ ಹತ್ರ. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬಿಟ್ರಂತೆ. ಆಮೇಲೆ ಸ್ವಾಮಿಗಳು ಮಾರನೇ ಹೊರಡಬೇಕು ಉಪದೇಶ ಆಯ್ತಲ್ಲ ಅಂತ ಹೋದ್ರೆ ಅವರು ಮಹಾರಾಜನ ಫಲಪಂತಾಕ್ಷೆ ತಗೊಂಡು ಹೋಗೋ ಪದ್ಧತಿ, ನಮಸ್ಕಾರ ಮಾಡಿ ಫಲಪಂತ ತಗೊಂಡು ಹೋಗ್ಬೇಕು. ಆ ಮಹಾರಾಜ ಮಾತ್ರ ಇಲ್ಲ, ರಾಮ ಒಪ್ಪಿಗೆ ಕೊಟ್ಟಿಲ್ಲ, ಹೋಗೋಕ್ ಬರಲ್ಲ ಅಂತ. ರಾಮ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಯಾರೋ ರಾಮ ಅಲ್ಲ, ದೇವಸ್ಥಾನ ರಾಮ ಅಲ್ಲ, ತಮ್ಮನ್ನೇ ಅವ್ರು ಹೇಳ್ತಿರೋದು ರಾಮ ಒಪ್ಪಿಗೆ ಕೊಟ್ಟಿಲ್ಲ ಅಂತ. ಅಯ್ಯೋ ನಂಗೆ ಕೆಲಸ ಹೋಗ್ಬಿಡುತ್ತಲ್ಲ ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರಂತೆ. ಆಮೇಲೆ ಮಾರನೇ ಇವತ್ತಲ್ಲೂ ಹೋಗ್ತೀನಿ ಅಂತ ಹೇಳಿ ಅವಾಗಲೂ ಕೊಡ್ಲಿಲ್ಲ. ಅದ್ರ ಮಾಡಿದ್ರು ಕೊಡ್ಲಿವಂತೆ. ಓ ಇದು ಆಗೋಲ್ಲ, ನಾನು ಹೋಗ್ತೀನಿಪ್ಪ, ನನ್ನ ಜೀವನ ಇದು, ನಾನು ಹಾಳಾಗ್ತೀನಿ ಅಂತ ಹೋಗ್ತೀನಿ ಅಂತ ಹೋದ್ರೆ ಆ ಟಾಂಗಾಗನ್ ವಿಚಾರ ಮಾಡಿದ್ರೆ ಅಲ್ಲಿ ಗೋಂದಾವಳಿನ ದಹಿವಾಡ ಅಂತ ಒಂದು ಊರು 8 ಕಿಲೋಮೀಟರ್. ಟಾಂಗಾಗ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ತಿ ಹೋಗ್ಬೇಕು. ಅಲ್ಲಿ ಹೋಗೋದಕ್ಕೆ 8 ಆಣೆ ಇದಿತ್ತು, ಟಾಂಗಾ ಚಾರ್ಜ್ ಇತ್ತು. ಆ ಟಾಂಗಾವಾಡದವ್ರು ಹೋದ್ರೆ 300 ರೂಪಾಯಿ ಕೇಳ್ತಾ ಇದ್ದಾರೆ. ಕೊಡ್ತೀನೋ 300 ರೂಪಾಯಿ ಕೊಡು, ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಸ್ವಾಮಿಗಳು ಅಯ್ಯೋ 300 ರೂಪಾಯಿ ಇದೆಂತದು ಅಂತೇಳಿ ಯಾವ ಟಾಂಗಾ ವಿಚಾರ ಹಂಗೆ ಅಂತ ಇದ್ದಾರೆ. ಅಯ್ಯೋ ಏನು ಆಯ್ತು, ನನ್ನ ಕೆಲಸ ಹೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ವಾಪಸ್ ಬಂದಂತೆ. 3-4 ದಿವಸ ಆದ್ಮೇಲೆ ಮಹಾರಾಜರು ಕರೆದ್ಬಿಟ್ಟು, ಬರ್ರಿ ಇವತ್ತು ರಾಮ ನಿಮಗೆ ಆಶೀರ್ವಾದ ಮಾಡಿ ಕಳ್ಸಿಕೊಡ್ತಾ ಇದ್ದಾನೆ, ಹೋಗಿ ಬನ್ನಿ, ರಾಮನಾಮನ್ನ ಇಟ್ಕೊಳ್ಳಿ, ಬಿಡಬೇಡಿ, ಜಪ ಮಾಡಿ, ನಿಮ್ಗೆ ರಾಮ ಒಳ್ಳೇದು ಮಾಡ್ತಾನೆ ಅಂತ ಮರಾಠಿಲಿ ಹೇಳಿದ್ರೆ ಎಲ್ಲ. ಅಷ್ಟೊಂದು ಮರಾಠಿ ಸ್ವಾಮಿ, ಅವ್ರು ಕನ್ನಡ ಬರ್ತಿರ್ಲಿಲ್ಲ. ಅದು ಸ್ವಾಮಿಗಳು ಸ್ವಲ್ಪ ಅರ್ಥ ಆಗ್ತಿತ್ತಂತೆ ಅವ್ರು ಹೇಳಿದ್ದು. ಮರಾಠಿ ಹೇಳಿ ಆಗ ಸ್ವಾಮಿಗಳಿಗೆ ಅಲ್ಲೊಂದು ವಾರ ಇದ್ದದ್ದಕ್ಕೆ ಇಡೀ ರಾಮ ಮಯವಾಗಿಬಿಟ್ಟಿತ್ತಂತೆ ಇದು ಗೋಂದಾವಳಿ ಪೂರ್ತಿ. ವಿಶೇಷವಾಗಿ ಮಹಾರಾಜರ ಇದಂದ್ರೆ ಒಂದು ರಾತ್ರಿ ಹೊತ್ತಲ್ಲಿ ಹೊಲೆಯರಿಗೆ ಚಂಡಾಲರಿಗೆಲ್ಲ ಮಹಾರಾಜರೇ ಒಂದು ವಿಶೇಷ ಅವ್ರಿಗೆ ಬೇಸಿ ಒಂದು ಪಂಕ್ತಿ ಹಾಕ್ತಾ ಇದ್ದಂತೆ ಊಟದ ಕೆಲಸಗಾರರಿಗೆಲ್ಲ. ಅವರ ಹತ್ತೆಲ್ಲ ಮಹಾರಾಜರು ಆ ಪಂಕ್ತಿ ಮಧ್ಯದಲ್ಲಿ ಕುಣಿತಾ ಇದ್ದಂತೆ, ಸೀತಾರಾಮ್ 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 ಸೀತಾ ಕುಣ್ಕೊಂಡು ಭಜನೆ ಮಾಡ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ಕೊಂಡು ಅವ್ರ ಹತ್ರ ಹೇಳಿಸ್ತಾ ಇದ್ರಂತೆ. ಆ ಹೊಲೆಯರು ಎಲ್ಲರ ಹತ್ರನೂ ಭಜನೆಯನ್ನು ಹೇಳಿಸ್ಕೊಂಡ್ಬಿಟ್ಟು ಹೇಳಿದೆ. ಸ್ವಾಮಿಗೆ ಇದ್ದಕ್ಕಿದ್ದ ರಾತ್ರಿ 2 ಗಂಟೆ ಎಚ್ಚರ ಆಯ್ತು ಅಂತ, ಏನು ಭಜನೆ ಅಂತ ನೋಡಿದ್ರೆ ಇದಾಯ್ತು. ಅವಾಗ ಸ್ವಾಮಿಗಳು ಏನು ಈ ಮಹಾರಾಜರ ವಿಶ್ವ ಕುಟುಂಬತ್ವ ಏನು ಹೇಳೋಣ, ಏನು ವಿಶ್ವ ಪ್ರೇಮ ಇವರಿಗೆ ಅಂತ ಹೇಳಿ ಕೊಂಡಾಡ್ತಾ ಇದ್ದಂತೆ ಸ್ವಾಮಿಗಳು. ಭಾರಿ ಆ ಮಹಾರಾಜರನ್ನ ಸಾಕ್ಷಾ ಮಾರುತಿ ಅವತಾರ ಅಂತ ಎಲ್ಲರೂ ಭಾವಿಸಿದ್ದಂತೆ. ಆಂಜನೇಯ ಸ್ವಾಮಿಯೇ ಮಹಾರಾಜನ ಅವತಾರ ಮಾಡಿರೋದು ಅಂತ. ಸ್ವಾಮಿಗಳಿಗಂತೂ 2 ಕಿವಿಲಿ ಗುಂಗುರ್ತಾ ಇದ್ದಂತೆ ರಾಮತಾರಕ ಮಂತ್ರ ರಾಮಜೀರು. ಗೋಂದಾವಳಿ ದಹಿವಾಡ ಬಂದ್ಮೇಲೂ ಇದಾಗ್ತಿತ್ತಂತೆ. ಆಮೇಲೆ ಅಲ್ಲಿಂದ ಬಂದಂಗೆ ದೂರ ಬಂದಂಗೆ ಆಯ್ತು. ಆಮೇಲೆ ಅವರು ಸ್ವಾಮಿಗಳು ವಿಶೇಷವಾಗಿ ಪ್ರತಿನಿತ್ಯ ರಾಮನಾಥ ಜಪವನ್ನು ಇಟ್ಸ್ಕೊಂಡಿದ್ದಂತೆ. ಇನ್ನೊಂದ್ಸಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಅಂತ ಸ್ವಾಮಿಗಳು. 13ನೇ ಇಸ್ವಿಗೆ ಅವ್ರು ಮುಕ್ತರಾಗ್ಬಿಟ್ರು. 2ನೇ ಸಲ ಹೋದ್ರೋ ಹೋಗ್ಲಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟು 2 ಸಲ ಹೋಗಿದ್ರು ಕಾಳತ್ ಬಹುಶಃ. ಆಮೇಲೆ ಆ ಸ್ವಾಮಿಗಳಿಗೆ ಎಷ್ಟು ಮಹಾರಾಜರ ಭೇಟಿ ಆದ್ಮೇಲೆ ಭಕ್ತಿ ಊರ್ತು ಅಂತಂದ್ರೆ, ಮುಂಚೆನೂ ಅವರು ಅನುಷ್ಠಾನವಂತರಾಗಿದ್ರು, ಒಳ್ಳೆ ಇದಾಗಿದ್ರು. ಮಹಾರಾಜರ ಸೇರಿ ಮೇಲಂತೂ ಭಾರಿ ಭಗವದ್ಭಕ್ತಿ ವಿಶೇಷ ಊರ್ತು. ವೇದಾಂತ ಚಿಂತನೆ, ಮಹಾಭಾಗವತದಿಂದ ಗೀತಾ ಭಾಷ್ಯ ಪಾಠ ಆಯ್ತಂತೆ. ಗೀತಾ ಭಾಷ್ಯ ಒಂದು ಉಳಿದಿತ್ತಂತೆ, ಮಹಾಭಾಗವತ ಪಾಠ ಇರ್ತಂತೆ. ಆಮೇಲೆ ಸ್ವಾಮಿಗಳಿಗೆ ಭಾಳ ಆಳವಾದ ವೇದಾಂತ ಚಿಂತನೆ. ಸ್ಕೂಲಲ್ಲೂ ಮಿಡ್ಲ್ ಸ್ಕೂಲ್ ಮೇಷ್ಟ್ರ ಆದ್ರಿಂದ ಹುಡುಗರು ತುಂಬಾ ಚೇಷ್ಟೆ ಮಾಡ್ತಿದ್ರೆ ಸುಮ್ಮನೆ ಇದ್ಬಿಟ್ಟು ಅವ್ರು ವೇದಾಂತ ಓದ್ತಾ ಕೂತ್ಬಿಡೋರಂತೆ ಹುಡುಗರು ಬಿಟ್ಬಿಟ್ಟು. ಮನೆ ಬಂದಾಗಂತ ಸ್ನಾನ ಮಾಡಿ ವೇದಾಂತನೇ ಓದು ರಾತ್ರಿ ಎಲ್ಲ ಅವಾಗ ಗ್ರಂಥಗಳ ಮೇಲೆ ಬರಿತಾ ಇದ್ರಂತೆ ಸ್ವಾಮಿಗಳು. ಆಮೇಲೆ ಹೀಗೆ ಪ್ರಸ್ಥಾನಂತ ವಿಷಯ ಪಾಠ ಆದ್ಮೇಲೆ ಈ ಕೃಷ್ಣಸ್ವಾಮಿ ಹತ್ರ ಹೋಗಿದ್ದಕ್ಕೆ ಕೃಷ್ಣಸ್ವಾಮಿಯವರು, ಸುಬ್ರಾಯರೇ ನಿಮ್ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಗೊತ್ತಾ, ಈ ಜ್ವರ ಬಂದಿರೋದು ಹಸುವಿಗೆ, ಎಮ್ಮೆಗೆ ಬರ ಹಾಕ್ಬಿಟ್ರೆ ಹಸುವಿನ ಜ್ವರ ಹೋಗ್ಬಿಡುತ್ತೆ, ಈ ತರಹ ನೀವು ವೇದ ಅಂತ ಹಾಸ್ಯ ಮಾಡಿದ್ರಂತೆ. ಏನ್ ಹೀಗೆ ಹೇಳ್ತಿದ್ದೀರಲ್ಲ, ಹಾಗಿಲ್ವಲ್ಲ ಅಂದ್ರಂತೆ. ಇಲ್ಲ ಹೌದು, ಈಗ ಅಧ್ಯಾಸ ಇರೋದು ಯಾರಿಗೆ? ಜೀವನಿಗೆ. ಮೂಲಾವಿದ್ಯೆ ಮುಚ್ಕೊಂಡಿರೋದು ಯಾರನ್ನ? ಆತ್ಮನನ್ನ. ಪರಮಾತ್ಮನ ಮೂಲಾವಿದ್ಯೆ ಮುಚ್ಕೊಂಡಿದೆ, ಆವರಿಸ್ಕೊಂಡಿದೆ. ಅದು ಮಾಯಾ ಅವಿದ್ಯೆಯನ್ನು ಮುಚ್ಕೊಂಡಿದ್ದಾನೆ ಪರಮಾತ್ಮ ಅಂತ. ಇವನು ಅವಿದ್ಯೆ ಕಳ್ಕೊಂಡ್ರೆ ಅವನ ಮೂಲಾವಿದ್ಯೆ ಹೆಂಗೆ ಹೋಗ್ಬಿಡುತ್ತೆ? ಒಪ್ಕೊಳ್ತಾರೆ ಹಾಗೆ ಎಂದು. ಇಲ್ವಲ್ಲ ಶಂಕರಾಚಾರ್ಯ ಹಾಗೆಲ್ಲೂ ಹೇಳಿಲ್ವಲ್ಲ ಅಂದ್ರಂತೆ ಸ್ವಾಮಿಗಳು. ನೀವು ಏನು ಓದಿದ್ದೀರ ಭಾಷ್ಯನ ಅಂದ್ರಂತೆ. ಇಲ್ಲ ನಾನು ಓದಿದ್ದೀನಿ, ಇಲ್ಲ ಎಲ್ಲೂ ಅಂತ. ತಗೊಂಬನ್ನಿ ಅಂದ್ರಂತೆ. ಸೂತ್ರ ಭಾಷೆ ತಗೊಂಬನ್ನಂತೆ. ಎಲ್ಲ ನೋಡಿದ್ರು ಮೂಲ ಭಾಷ್ಯದಲ್ಲಿ ಇಲ್ಲವೇ ಇಲ್ಲ ಮೂಲಾವಿದ್ಯಾ ವಿಚಾರ. ಅದಷ್ಟು ಭಾಮತಿ ವಿವರಣ, ಇದು ಪಂಚಪಾದಿಕ ವಿವರಣ, ಭಾಮತಿ ಕಲ್ಪತ ಅಲ್ಲಿದೆ. ಓಹೋ ಅವಾಗ ಕೃಷ್ಣಸ್ವಾಮಿ ಅವಾಗ ಕಂಡ್ಬಿಟ್ಟಂಗೆ, ಓ ಶಂಕರಾಚಾರ್ಯದ ಅಲ್ವೇ ಅಲ್ಲ ಈ ವಿಚಾರ, ಈ ವ್ಯಾಖ್ಯಾನ ಪ್ರಸಾರದ್ದು ಅಂತ ಹೇಳಿ ಅವಾಗ ಕೃಷ್ಣಸ್ವಾಮಿಯರಿಗೆ ಭಾರಿ ಒಂದು ಕಂಠ ಬರಿಬೇಕು, ನೀವು ಮೂಲಾವಿದ್ಯಾ ಕುಠಾರ ಅಂತ ಹೇಳಿ ಒಂದು ಗ್ರಂಥ ಬರೀರಿ ಅಂತಂತೆ.
ಸ್ವಾಮಿ ಹಾಕ್ಬೇಡ, ಮೂಲ ವಿದ್ಯಾ ನಿರಾಸ ಅಥವಾ ಶಂಕರ ಹೃದಯ ಬರೀತೀನಿ ಅಂತ. ಸಮಯ ಆಯ್ತು, ಏನು ಹೇಳೋಣ, ಈ ಹೇಳ್ತಾ ಹೋದೆ ಮುಗಿಯಲ್ಲ ಇದು. ಆ ಗ್ರಂಥ 1924ನೇ ಇಸ್ವಿಲೇ ಬರೆದಂತೆ. ಬರೆದಾಗ ಅದನ್ನ ಕಾಪಿ ಮಾಡಿಬಿಟ್ಟು 2 ಕಾಪಿ ಮಾಡಿ ಮಹಾರಾಜ ಕಳ್ಸ್ಕೊ. ಮಹಾರಾಜರು ಹೊಸ ಪುಸ್ತಕ ಪ್ರೋತ್ಸಾಹ ಕೊಡ್ತಾ ಇದ್ರು ಪ್ರಿಂಟ್ ಮಾಡೋಕ್ಕೆ. ಆದ್ರೆ ಮಹಾರಾಜರು ವಿದ್ವಾಂಸರು ತೋರಿಸದೇನೆ ಮಾಡ್ತಿರ್ಲಿಲ್ಲ. ಯಾವುದೇ ಪುಸ್ತಕ ಬಂದರು ವಿದ್ವಾಂಸರು ತೋರಿಸಿದ್ರೆ ವಿದ್ವಾಂಸರು ಯಾರು ಒಪ್ಪಿಗೆ ಕೊಡ್ಲಿಲ್ವಂತೆ. ಇದು ವ್ಯಾಖ್ಯಾನಕಾರನ ಖಂಡನೆ ಮಾಡಿದ್ದಾರೆ, ಈ ಪುಸ್ತಕ ಪ್ರಿಂಟ್ ಮಾಡಿಸ್ಬಾರ್ದು ಹಾಗೆ ಹೀಗೆ ಎಂದಂತೆ. ಮಹಾರಾಜ ಸುಮ್ಮನಾಗ್ಬಿಟ್ರು. ಆಮೇಲೆ ಅವ್ರ ಗುರುಳಿಗೂ ಕಳ್ಸಿಕೊಟ್ಟಿದ್ದಂತೆ. ಪ್ರಿಂಟ್ ಆದ್ಮೇಲೆ ಗುರುಳು ನೋಡಿದಂತೆ, ಅವ್ರಿಗೆ ಬೇಜಾರಾಯ್ತಂತೆ. ವ್ಯಾಖ್ಯಾ ಪ್ರಸ್ಥಾನ ಖಂಡನೆ ಮಾಡಿ ಇಷ್ಟ ಆಗಲಿಲ್ವಂತೆ. ಆಮೇಲೆ ಸ್ವಾಮಿಗಳು ಏನು ಉತ್ಸಾಹ ಬರಲಿಲ್ವಾ ಅಂತ ಒಂದ್ಸಲ ಸಿಕ್ಕಿದಾಗ ಕೇಳಿದ್ರಂತೆ. ಪುಸ್ತಕ ಕಳ್ಸಿಕೊಟ್ಟಿದ್ದೆ, ನೋಡಿದೆ ಕಳಿಸ್ಕೊಟ್ಟಿದ್ದ ನೋಡಿದೆ, ಆದ್ರೆ ವ್ಯಾಖ್ಯಾನ ಪ್ರಸ್ಥಾನ ವಿಷಯಕ್ಕೆ ಏನೋ ಬರ್ದಿದ್ಯಾ ಬರ್ಕೋ, ಶಂಕರ ವಿಷಯಕ್ಕೆ ಮಾತ್ರ ಏನು ಹೇಳ್ಬೇಡಪ್ಪ, ನಂಗೆ ತುಂಬಾ ನೋವಾಗತ್ತೆ ಅಂತಂತೆ. ಇಲ್ಲ ಶಂಕರ ವಿಷಯಕ್ಕೆ ಅಪಚಾರ ಮಾಡಿದವರಿಗೆ ಉತ್ಸಾಹ ಕೊಡೋಕ್ಕೋಸ್ಕರ ಬರೆದಿರೋ ಪುಸ್ತಕ. ಶಂಕರಾಚಾರ್ಯ ವಿಷಯಕ್ಕೆ ನಾನು ಏನೂ ಬರೆದಿಲ್ಲ, ಬರೆಯೋದು ಇಲ್ಲ. ಶಂಕರಾಚಾರ್ಯದು 100ಕ್ಕೆ 100 ನಂಗೆ ಒಪ್ಪಿಗೆ ಆಗಿದೆ, ಅದಕ್ಕೆ ವಿರುದ್ಧವಾಗಿದೆ ಅಂತ ನಾನು ಬರೆದಿರೋದು ಅಂತ ಅಂದಂತೆ. ಆಯ್ತು, ನಿನ್ನ ಅಭಿಪ್ರಾಯ ಬರ್ಕೊಂಡ್ರು ಅಂತ ಹೇಳಿದಂತೆ. ಹಾಗಾಗಿ ಸ್ವಾಮಿಗಳು ಬೇರೆ ಕಡೆಯಿಂದ ದುಡ್ಡನ್ನು ಸಂಗ್ರಹ ಮಾಡಿ 1929ನೇ ಇಸ್ವಿಲಿ ಇದನ್ನು ಪ್ರಿಂಟ್ ಮಾಡಿಸಿದ್ರಂತೆ. ಮೂಲ ವಿದ್ಯಾನ ಫಸ್ಟ್ ಸಂಸ್ಕೃತ ಪುಸ್ತಕ. ಆ ಪುಸ್ತಕನ ವಿದ್ವಾಂಸರು ಕಳಿಸ್ಕೊಟ್ಟಾಗ ಈ ತರಹ ಶೈಲಿ 300 ವರ್ಷದ ಹಿಂದೆ ಬರೀತಿದ್ರು, ಈಗ ಯಾರು ಈ ಶೈಲಿ ಬರೆಯಲ್ಲ ಈ ಗ್ರಂಥವನ್ನ, ಅಷ್ಟು ಪ್ರೌಢವಾಗಿದೆ ಗ್ರಂಥ ಅಂತೇಳಿ ಕೊಂಡಾಡಿದಂತೆ ತುಂಬಾ ವಿದ್ವಾಂಸರು. ಬಹಳ ಚೆನ್ನಾಗಿದೆ ಸ್ವಾಮಿ ಮೂಲ ವಿದ್ಯಾನರಸ, ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಆಮೇಲೆ ಮುಂದೆ ಏನೇನಾಯ್ತು, ಬಹಳ ದೊಡ್ಡ ಕಥೆ ಇದೆ. ಸಮಯ ಆಯ್ತು, ನಮಗೂ ಸುಸ್ತಾಗ್ತಾ ಇದೆ, ಇನ್ನೊಂದು ದಿವಸ ಹೇಳ್ತೀನಿ. ಚೆನ್ನಾಗಿತ್ತು ಗುರುಗಳೇ, ನಮಸ್ಕಾರ. ಸರಳವಾಗಿದೆ, ತುಂಬಾ ಚೆನ್ನಾಗಿದೆ. ಅವರೇ ಬರ್ಕೊಂಡಿರೋದು, ಬಹಳ ಅದ್ಭುತವಾಗಿದೆ. ಕಥೆ ಮಾತ್ರ ಬರೀ ಕಥೆ ಆಗಿಲ್ಲ, ಚರಿತ್ರೆ ಆಗಿಲ್ಲ, ತತ್ವ ವಿಚಾರನೆಲ್ಲ ಇಟ್ಬಿಟ್ಟಿದ್ದಾರೆ ಅದರಲ್ಲಿ. ಸಾಧನೆ ಹೇಗ್ ಮಾಡ್ಬೇಕು, ಮುಮುಕ್ಷುಗಳಿಗೆ ಕೈಪಿಡಿಯಾಗಿದೆ, ಸಾಧಕರಿಗೆ ಒಳ್ಳೆ ಮಾರ್ಗದರ್ಶನ